ओम शांति। बाप दादा के सने में सभी बाबा के बच्चे अपने घर में पहुंच गए हैं। बाबा हमेशा कहते हैं कि ब्राह्मण आत्माओं का जो ब्राह्मण बन चुके बाप दादारವರ ಸ್ನೇಹದಲ್ಲಿ उन्हों का परमानेंट घर कौन सा है? ಬಾಬಾ ಅವರ ಮಕ್ಕಳು मधुबन। ತಮ್ಮ ಮನೆಯನ್ನು ಬಂದು ತಲುಪಿದ್ದಾರೆ. परमानेंट एड्रेस ब्राह्मणों की मधुबन। ಬಾಬಾ ಸದಾ ಹೇಳ್ತಿರ್ತಾರೆ, और बाकी आप जहाँ भी रहते हो, जिस देश में भी रहते हो, ಯಾರು वहाँ ಬ್ರಾಹ್ಮಣರಾಗಿದ್ದಾರೆ सेवा स्थान है। ಅವರ ಪರ್ಮನೆಂಟ್ ಮನೆ ಯಾವುದು? ಮಧುಬನನ ಪರ್ಮನೆಂಟ್ ಅಡ್ರೆಸ್ ಬ್ರಾಹ್ಮಣರದು ಮಧುಬನ. ಬಾಕಿ ನೀವು ಎಲ್ಲೇ ಇರ್ಲಿ, ಯಾವ ದೇಶದಲ್ಲಿ ಇರ್ಲಿ, ಅಲ್ಲಿ ಸೇವಾ ಸ್ಥಾನ, ಅದು ಸೇವಾ ಸ್ಥಾನ ಬಾಬಾ ಅವರು ನಿಮ್ಗೆ ಬಾಬಾ ಅವ್ರು ಇದನ್ನೇ ಹೇಳ್ತಾರೆ, ಪರ್ಮನೆಂಟ್ ಅಡ್ರೆಸ್ ನಿಮ್ದು ಮಧುಬನ ಆಗಿದೆ. ನೀವೆಲ್ಲ ಮಧುಬನ ನಿವಾಸಿ ಆಗಿದ್ದೀರಲ್ವಾ? ಫಾರಿನ್ ನಿವಾಸಿನ, ಮಧುಬನ್ ನಿವಾಸಿನ? ಸೇವೆಗೋಸ್ಕರ ನಾವು ಹೇಗೆ ಮಧುಬನಿಂದ ಸೇವೆಗೋಸ್ಕರ ನಾನು ಡೆಲ್ಲಿಗೆ ಹೋಗಿದ್ದೀನಲ್ವಾ? ಮನೆ ಅಂತೂ ನಮ್ದು ಮಧುಬನ ತಾನೆ. ಅದೇ ರೀತಿ ನೀವೆಲ್ಲ ಬ್ರಾಹ್ಮಣರ ಪರ್ಮನೆಂಟ್ ಅಡ್ರೆಸ್ ಮಧುಬನ ಆಗಿದೆ. ಬಾಕಿ ಸೇವಾ ಸ್ಥಾನ ವಿಶ್ವದ ಸೇವೆ ಮಾಡಬೇಕಾಗಿದೆ ಅಲ್ವಾ? ಅನೇಕ ಫಾರಿನರ್ಸ್ ಬಾಬಾ ಅವ್ರನ್ನ ಕೇಳ್ತಾರೆ, ಬಾಬಾ ನಾವು ಭಿನ್ನ ಭಿನ್ನ ದೇಶಗಳಲ್ಲಿ ಫಾರಿನ್ ಅಲ್ಲಿ ಯಾಕೆ ಜನ್ಮ ತಗೊಂಡಿದೀವಿ ಅಂತ, ಡಬಲ್ ಫಾರಿನರ್ಸ್ ಯಾಕಾದ್ವಿ ಅಂತ. ಬಾಬಾ ಅವ್ರು ಅವಾಗ ಜವಾಬ್ ಕೊಟ್ಟಿದ್ರು, ನೋಡಿ, ವಿಶ್ವ ಕಲ್ಯಾಣಕಾರಿ ನಮ್ಮ ಆಕ್ಯುಪೇಷನ್ ಆಗಿದೆ. ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ನಿಮ್ಮ ಬ್ರಾಹ್ಮಣ ಜೀವನದ ಆಕ್ಯುಪೇಷನ್ ಏನು ಅಂತ, ಆಗ ಏನ್ ಜವಾಬ್ ಕೊಡ್ತೀರಾ? ವಿಶ್ವ ಕಲ್ಯಾಣ ಅಂತ ಅಲ್ವಾ? ವಿಶ್ವ ಕಲ್ಯಾಣಿ ಆಗಿದ್ದೀರ. ವಿಶ್ವ ಕಲ್ಯಾಣ ಮಾಡೋದೇ ನಮ್ಮ ಆಕ್ಯುಪೇಷನ್ ಆಗಿದೆ. ವಿಶ್ವ ಕಲ್ಯಾಣ ಮಾಡಬೇಕಾಗಿದೆ ಅಂದ್ರೆ ನೀವು ಯೋಚನೆ ಮಾಡಿ, ಯಾವಾಗ ನಾವು ಮಧುಬನಿಂದ ಹೊರಟಿದೀವಿ ಅಂದ್ರೆ ಫಸ್ಟ್ ಸ್ಥಾಪನೆಯ ಸಮಯದಲ್ಲಿ ಭಿನ್ನ ಭಿನ್ನ ದೇಶ ಮತ್ತೆ ಅದರ ಭಾಷೆಗಳು ಗೊತ್ತಿರ್ಲಿಲ್ಲ. ಅಮೆರಿಕ ಇರ್ಬೋದು, ತನ್ನ ಭಾಷೆ, ಅದರದೇ ಭಾಷೆ ಬೇರೆ, ಬ್ರೆಜಿಲಿಯನ್ ಭಾಷೆ ಬೇರೆ. ಲಂಡನ್ ಅಲ್ಲಿ ಹೋಗಿ ಪ್ರತಿಯೊಂದು ದೇಶದ ಭಾಷೆ ತನ್ನದೇ ಆಗಿದೆ ಅಲ್ವಾ? ನಾವು ಇಷ್ಟೆಲ್ಲ ಭಾಷೆಗಳನ್ನ ಕೂತು ಕಲಿಬೇಕಾಗಿದ್ರೆ ವಿಶ್ವ ಸೇವೆ ಹೇಗಾಗ್ತಿತ್ತು? ಆದ್ರಿಂದ ಈ ರೂಪವನ್ನ ಧಾರಣೆ ಮಾಡ್ಕೊಂಡು ನೀವ್ ಅಲ್ಲಿ ಜನ್ಮ ಪಡ್ಕೋಬೇಕಾಯ್ತು. ಅಲ್ಲಿನ ಭಾಷೆ ನಿಮ್ಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ಸಹಜವಾಗಿ ಸೇವೆ ಮಾಡಕ್ ಆಗ್ಬೇಕು ಅಂತಾನೆ ವಿಶ್ವ ಸೇವೆ ಬಾಬಾ ಅವರು ನಿಮ್ಗೆ ಅಲ್ಲಿ ಜನ್ಮ ಪಡ್ಕೊಳಕ್ಕೆ ನೀವಲ್ಲಿ ಜನ್ಮ ಪಡ್ಕೊಂಡಿದ್ದೀರಾ.
ಅದಕ್ಕೆ ಅದು ನಿಮ್ಮ ಸೇವಾ ಸ್ಥಾನ ಆಗಿದೆ. ಪರ್ಮನೆಂಟ್ ಮನೆ ಎಲ್ಲರದು ಮಧುಬನ್ ಆಗಿದೆ. ಸ್- ಎಲ್ಲರಿಗೂ ಇದು ಸರಿ ಅನ್ಸುತ್ತಲ್ಲ ಬಾಬಾ ಅವ್ರು ಹೇಳಿದ್ದು? ಬಾಬಾ ನೋಡಿ ವಿಶ್ವ ಕಲ್ಯಾಣಕ್ಕೋಸ್ಕರ ಬಾಬಾ ಎಷ್ಟು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಬಾಬಾ ಅನೇಕ ಮುರಳಿಗಳಲ್ಲಿ ಇದನ್ನೇ ತಿಳಿಸ್ತಿದ್ದಾರೆ. ಬಾಬಾ ಅವ್ರ ಮಕ್ಳಲ್ವಾ ಎಲ್ಲರೂ. ಬೇರೆ ಧರ್ಮದಲ್ಲಿ ಹೋಗಿರ್ಬೋದು ಆದ್ರೆ ಬೀಜ ಅಂತೂ ಒಂದೇ ಅಲ್ವಾ. ಬೀಜ ಆಗಿದೆ, ಬೀಜ ಆಗಿದ್ದಾರೆ ಶಿವ್ ಬಾಬಾ. ಅದ್ರಿಂದನೇ ಎಲ್ಲಾ ವೃಕ್ಷಗಳು ಬಂದಿರೋದು, ಈ ವೃಕ್ಷದಲ್ಲಿ ಇರುವಂತಹ ಎಲ್ಲರೂನು. ಸೊ ನಮ್ಮದೇ ಸೋದರ ಸೋದರಿಯರಾಗಿದಾರಲ್ಲ ಎಲ್ಲರೂ. ಆದ್ರಿಂದನೇ ಎಲ್ಲರೂ ಗಾಡ್ ಇಸ್ ಒನ್ ಅಂತಾನೆ ಹೇಳ್ತಾರೆ, ಯಾವುದೇ ಧರ್ಮದವರಾಗಿರ್ಬೋದು. ಈಗ ಇಲ್ಲಿ ಇಂಟರ್ಫೇತ್ ಅವರು ಬಂದಿದ್ರು. ಈ ಇಂಟರ್ಫೇತ್ ಅವ್ರು ಯಾರೆಲ್ಲ ಬಂದಿದ್ರು ಅವರೆಲ್ಲ ಒಪ್ಕೊಳ್ತಾರೆ, ಎಲ್ಲಾ ಧರ್ಮದವರು ಪರಮಾತ್ಮ ಒಬ್ರೇ ಅಂತ. ಪರಮಾತ್ಮ ಒಬ್ರೇ ಆಗಿದ್ರೆ ಆಗ ನಾವೆಲ್ಲ ಆತ್ಮಗಳು ಪರಸ್ಪರ ಸೋದರ ಸೋದರಿಯರಾದ್ವಿ ಅಲ್ಲ. ಸೊ ಬಾಬಾ ಹೇಳ್ತಾರೆ ಈಗ ಮಕ್ಕಳಿಗೆ ಆಮ್ ತನ್ನ ಸೋದರ ಸೋದರಿಯರು ಯಾರು ದುಃಖಿ ಅಶಾಂತರಾಗ್ತಿದ್ದಾರೆ, ಮನಸ್ಸಲ್ಲಿ ಬಹಳಷ್ಟು ಟೆನ್ಷನ್ ಇದೆ, ಅವರಿಗೋಸ್ಕರ ನೀವು ಶುಭ ಭಾವನೆ ಶುಭ ಕಾಮನೆ ದಯೆ ಬರುತ್ತಾ? ಅವರ ದುಃಖದ ಕೂಗು ಮರ್ಸಿ ಮರ್ಸಿ ಅಂತ ಏನು ಕರೀತಿದ್ದಾರೆ ಅದು ನಿಮ್ಗೆ ಕೇಳಿಸ್ತಿದ್ಯಾ? ಅದು ಆ ಆ ಕೂಗು ನಿಮ್ ಕಿವಿಗಳಿಗೆ ಕೇಳ್ಸತ್ತಾ? ಏನ್ ಮಾಡ್ತೀರಾ ಕೇಳಿಸ್ಕೊಂಡು? ಬಾಬಾ ಅವರಿಂದ ಶಕ್ತಿಗಳನ್ನ ತಗೊಂಡು ಆ ಆತ್ಮಗಳಿಗೆ ನಾವು ಶಕ್ತಿಯನ್ನ ಕೊಡ್ತೀವಿ. ಇದೇ ನಮ್ಮ ಆಕ್ಯುಪೇಷನ್ ಆಗಿದೆ, ಶಕ್ತಿಯನ್ನ ಕೊಡೋದು. ಬಹಳ ಅಟೆನ್ಷನ್ ಬಾಬಾ ಮುರಳಿಗಳಲ್ಲಿ ತರಿಸ್ತಿದ್ದಾರೆ. ನಿಮ್ದೊಂದ್ 5 ನಿಮಿಷನೂ ವೇಸ್ಟ್ ಆಗ್ಬಾರ್ದು. ಸೇವೆಯಲ್ಲಿ ತೊಡಗಿಸ್ಬೇಕಾಗಿದೆ. ಮನ್ಸ ಸೇವಾ ಇರ್ಬೋದು, ವಾಚ ಇರ್ಬೋದು, ಅಥವಾ ಕರ್ಮಣ ಇರ್ಬೋದು. ಕರ್ಮಣ ಅಂದ್ರೆ ಸಂಬಂಧ ಸಂಪರ್ಕದಲ್ಲೂ ಅವರಿಗೆ ಸಂದೇಶ ಕೊಡೋದು, ಅಥವಾ ಸೇವಾ ಸ್ಥಾನದಲ್ಲಿ ಕರ್ಮಣ ಸೇವೆ ಮಾಡೋದಿರ್ಬೋದು, ಅಥವಾ ನೀವು ಜಾಬ್ ಮಾಡ್ತಾ ಇರ್ಬೋದು, ಅದೂನು ಕರ್ಮಣ ಸೇವೆನೆ. ಜಾಬ್ನು ಏನಕ್ ಮಾಡ್ತೀರಾ ನೀವು? ಸೇವೆಗೋಸ್ಕರ ಸೇವೆಗೋಸ್ಕರ ತಾನೆ, ತಮ್ಗೋಸ್ಕರ ಮಾಡಲ್ಲ ತಾನೆ. ನಾನ್ ಫಾರಿನ್ಗೆ ಹೋಗಿದ್ದೆ, ಅಲ್ಲಿ ನಾನ್ ನೋಡ್ದೆ ಯಾರು ಸೇವಾ ಕೇಂದ್ರವನ್ನ ನೋಡ್ಕೊಳ್ತಿರ್ತಾರೆ ಅವ್ರು ಇಷ್ಟು ಬ್ಯುಸಿ ಆಗಿರ್ತಾರೆ, ನಾಷ್ಟನೂ ಮಾಡ್ಲಿಕ್ಕಾಗಲ್ಲ. ಅದ್ ಸ್ವಲ್ಪ ಸೀರಿಯಲ್ಗೆ ಹಾಲ್ ಹಾಕೊಂಡ್ಬಿಟ್ಟು ಸೀರಿಯಲ್ಸ್ಗೆ ಬೇಗ ಬೇಗ ಹೊರ್ಟೋಗ್ತಾರೆ. ಸೊ ಎಷ್ಟು ಬ್ಯುಸಿ ಇದ್ದಾರೆ, ಯಾಕೆ ಅಂದ್ರೆ ಸೇವೆಗೋಸ್ಕರ ತಯಾರಾಗ್ಬಿಡ್ತಾರೆ. ಸೊ ಬಾಬಾ ಹೇಳ್ತಾರೆ ಈಗ ಸಮಯ ಬಹಳ ಕಡಿಮೆ ಇದೆ, ಸಮಯವನ್ನ ನೋಡ್ತಾ ಇದ್ದೀರಾ. ಈಗ ಬಾಬಾ ಹೇಳ್ತಾರಲ್ವಾ, ಪ್ರಕೃತಿ ತನ್ನ ಚಮತ್ಕಾರವನ್ನ ತೋರ್ಸಕ್ಕೆ ಶುರು ಮಾಡ್ಬಿಟ್ಟಿದೆ. ಎಲ್ಲಾದ್ರೂ ಒಂದ್ ಕಡೆ ಆಗ್ತಿದೆಯಲ್ಲ, ಪ್ರಕೃತಿ ತನ್ನ ಕೆಲ್ಸ ಮಾಡ್ತಾ ಇದೆ. ಸಾಗರ ಜಲನು ತನ್ನ ಜಲ್ವ ತೋರಿಸ್ತಿದೆ, ಚಮತ್ಕಾರ. 2 ತತ್ವ ತಂದು ತೋರ್ಸಕ್ ಶುರು ಮಾಡ್ತಾ ಇದೆ. ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಅಂತ ಹೇಳ್ತೀವಲ್ಲ, ಸೊ ಲಾಸ್ಟ್ ಕಡೆಯಿಂದ ಶುರುವಾಗಿದೆ ಈಗ. 5ನೇದು ಪೃಥ್ವಿ, 4ನೇದಾಗಿದೆ ಜಲ. ಲಾಸ್ಟ್ ಅಲ್ಲಿರೋ 2 ತತ್ವಗಳು ಶುರು ಮಾಡಿದವೆ. ಸೊ ಬಾಬಾ ಸಂದೇಶದಲ್ಲೂ ಹೇಳಿದ್ರು, ಪ್ರಕೃತಿ ಆಟ ಅಂತೂ ನೋಡ್ತಿದ್ದೀರಾ ನೀವು.
4 ಕಡೆ ಕೇಳಿಸ್ತಿದೆಯಲ್ಲ ನಿಮ್ಗೆ ನ್ಯೂಸ್ ಅಲ್ಲಿ. ನೀವ್ ಅದನ್ ಕೇಳ್ಬಿಟ್ಟು ಏನ್ ಮಾಡ್ತಿದ್ದೀರಾ? ಎಷ್ಟು ಪ್ರಕೃತಿ ಜೋರ್ ಶೋರಿಂದ ಮಾಡ್ತಾ ಇದೆ, ಅದೇ ರೀತಿ ನಮ್ಮ ಮನ್ಸ ವಾಚ ಕರ್ಮಣ 3 ಸೇವೆಗಳು ಫಾಸ್ಟ್ ನಡೀತಿದ್ಯಾ? ಏನೇ ನಮ್ಗೆ ಟೈಮ್ ಸಿಗುತ್ತೆ ಅಂದ್ರೆ ಅದ್ರಲ್ಲಿ ಸೇವೆ ಅಂತೂ ಮಾಡ್ಲೇಬೇಕು. ಮನ್ಸ ಮಾಡಿ, ವಾಚ ಮಾಡಿ ಅಥವಾ ಕರ್ಮಣ ಮಾಡಿ. ಯಜ್ಞ ಸೇವೆಯನ್ನು ಮಾಡ್ತೀರಾ ಅಂದ್ರೆ ಯಜ್ಞ ಸೇವೆಯಲ್ಲಿ ಸಹಯೋಗಿ ಆಗ್ತೀರಾ ಅಂದ್ರೆ ಅದು ಕರ್ಮಣ ಸೇವೆನೆ. ಆದ್ರೆ ಸೇವೆಯನ್ನ ಬಿಟ್ಟು ಆ ನೆನಪ್ ಮಾಡೋದು, ನೆನ್ಪಿಲ್ದೆ ಒಂದ್ ಸೆಕೆಂಡು ಇರ್ಬೇಡಿ ಅಂತಾರೆ ಬಾಬಾ. ಒಂದ್ ಸೆಕೆಂಡು ನೆನ್ಪ್ ಮಾಡ್ದೆ ಬಿಟ್ಬಿಟ್ರೆ ಮಾಯ ನೋಡುತ್ತೆ ಇವ್ರು ಫ್ರೀ ಇದಾರೆ ಅಂತ ಬಂದ್ಬಿಡತ್ತೆ. ಸೊ ನೀವ್ ಫ್ರೀ ಆಗೇ ಇರಲ್ಲ ಅಂದ್ರೆ ಫ್ರೀ ಯಾರೂ ಇರಲ್ಲ ತಿಳ್ಕೊಳ್ಳಿ, ಬ್ಯುಸಿ ಇರ್ತಾರೆ. ಯಾರಾದ್ರೂ ಬಂದಾಗ ನೋಡ್ತಾರೆ ಇವ್ರು ತುಂಬಾ ಬ್ಯುಸಿ ಆಗಿದ್ದಾರೆ ಅಂದ್ರೆ ಹೊರ್ಟೋಗ್ತಾರಲ್ವಾ? ಅವ್ರಲ್ಲಿ ಕುತ್ಕೊಂಡ್ಬಿಡಲ್ಲ ತಾನೇ. ಸೊ ಬಾಬಾ ಹೇಳ್ತಾರೆ ನಿಮ್ಗೆ ನಿಮ್ಮನ್ನ ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ 2 ಮಾತಲ್ಲಿ. ಒಂದು ನೆನಪು, ಇನ್ನೊಂದು ಸೇವೆ. ಇದೆರಡು ಕೆಲ್ಸ ಇದೆ. ಈ ಎರಡೂ ಕೆಲ್ಸ ಈಸಿ ಆಗಿದೆ. ಈಸಿನಾ ಅಥವಾ ಕಷ್ಟನಾ? ಕಷ್ಟದ ಕೆಲ್ಸ ಏನಿದೆ ಅಲ್ವಾ, ಅದು ಸ್ವಲ್ಪ ಟಫ್ ಇರತ್ತೆ. मेडिटेशन यानी मन को परमात्मा में लगाओ, बाबा में लगाओ। तो बाबा ने हमारे को मेडिटेशन का ही रास्ता दिया है, मन बिजी रखो। जितने बिजी रखेंगे ना उतनी माया की मेहनत नहीं करनी पड़ेगी। बाबा ने एक बारी कहा था, मुझे बच्चों की एक बात अच्छी नहीं लगती और बहुत अच्छा नहीं लगता, तो ये क्या कर रहे हैं? तो वो क्या सुनाया बाबा ने? बाबा ने कहा, जो बच्चे याद में भी मेहनत करते रहते हैं, सेवा के लिए भी मेहनत करते रहते हैं, ಇಟ್ಕೊಳ್ಳಿ. ಎಷ್ಟು मेहनत से छुड़ाने मैं आया ಅಷ್ಟು हूँ। ಮಾಯೆಗೆ और यही संगम युग है ಮಾಡೋ ಅವಶ್ಯಕತೆ जिसमें ಇಲ್ಲ. हमको बाबा ಬಾಬಾ मेहनत से ಒಂದ್ಸತಿ छुड़ाता ಹೇಳಿದ್ರು, है। ಮಕ್ಕಳದು ಒಂದ್ ಮಾತು ನಂಗೆ ಇಷ್ಟ तो ಆಗಲ್ಲ. मेहनत से छुड़ाने मैं आया हूँ। ಬಾಬಾ ಅವ್ರಿಗೆ ಅದನ್ನ ನೋಡಿ ಅನ್ಸುತ್ತೆ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ. ಬಾಬಾ ಹೇಳಿದ್ರು ಅದ್ರಲ್ಲಿ ಮಕ್ಕಳು ನೆನಪು ಮಾಡೋದ್ರಲ್ಲೂ ಪರಿಶ್ರಮ ಪಡ್ತಾ ಇರ್ತಾರೆ, ಸೇವೆಯಲ್ಲೂ ಪರಿಶ್ರಮ ಪಡ್ತಿರ್ತಾರೆ. ನಾನು ಪರಿಶ್ರಮದಿಂದ ಬಿಡಿಸ್ಲಿಕ್ಕೇನೆ ಬಂದಿದ್ದೀನಿ. ಇದೊಂದೇ ಸಂಗಮ ಯುಗ ಆಗಿದೆ ಯಾವ್ದ್ರಲ್ಲಿ ಬಾಬಾ ನಮ್ಮನ್ನ ಪರಿಶ್ರಮದಿಂದ ಬಿಡಿಸ್ತಿದ್ದಾರೆ. ನಾನ್ ಪರಿಶ್ರಮದಿಂದ ಬಿಡಿಸ್ಲಿಕ್ಕೇನೆ ಬಂದಿದ್ದೀನಿ. ಯಾರನ್ ಬಿಡಿಸ್ತಿದ್ದೀನೋ ಅವರು ಬಿಡಿಸ್ಕೊಳ್ದೆ ಪರಿಶ್ರಮ ಪಡ್ತಾನೆ ಇದ್ದಾರೆ. ಸೊ ಈ ಪರಿಶ್ರಮವನ್ನ ನೋಡಿದಾಗ ಬಾಬಾ ಅವರಿಗೆ ಅದನ್ನ ನೋಡಕ್ ಇಷ್ಟ ಆಗಲ್ಲ. ಬಾಬಾ ಅವರಿಗೆ ಮಕ್ಕಳ ಮೇಲೆ ಬಹಳ ದಯೆ ಬರುತ್ತೆ ಯಾವಾಗ ನಾವು ಪರಿಶ್ರಮ ಪಡ್ತಿರ್ತೀವಿ. ಒಂದೊಂದ್ಸತಿ ಪರಿಶ್ರಮ ಪಡ್ತೀವಿ, ಒಂದ್ಸತಿ ಬಾಬಾ ಅವ್ರ ಪ್ರೀತಿಯಲ್ಲಿ ಇರ್ತೀವಿ. ಯಾವ ಸಮಯದಲ್ಲಿ ಪರಿಶ್ರಮ ಪಡ್ತೀವಲ್ಲ ಆಗ ಬಾಬಾ ಅವ್ರ ಹತ್ರ ಇಂತಹ ಟಿವಿ ಇದೆ, ಅದ್ರಲ್ಲಿ ಆಟೋಮೆಟಿಕ್ ಕಾಣಿಸುತ್ತೆ ನಾವು ಒಬ್ಬೊಬ್ರು ಏನ್ ಮಾಡ್ತಿದೀವಿ ಅಂತ. ಅದನ್ನ ಓಪನ್ ಮಾಡೋ ಅವಶ್ಯಕತೆ ಇರಲ್ಲ, ರಿಮೋಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬಹಳ ದೊಡ್ಡದಿರುತ್ತೆ.
ಮಗುವನ್ನ ಯಾವ ಸಮಯದಲ್ಲಿ ನೋಡ್ಬೇಕಂತ ಬಾಬಾ ಬಯಸ್ತಾರೆ ಆ ಸಮಯದಲ್ಲಿ ಬಾಬಾ ನೋಡ್ಬೋದು. ಸೊ ಬಾಬಾ ಹೇಳ್ತಾರೆ, ಯಾವಾಗ ಮಕ್ಕಳ ಪರಿಶ್ರಮ ನೋಡ್ತೀನಿ ಆಗ ಬಾಬಾ ಅವ್ರಿಗೆ ಅದನ್ನ ನೋಡಕ್ ಇಷ್ಟ ಆಗಲ್ಲ. ಏನಕ್ಕೆ ನಾವು ಪರಿಶ್ರಮ ಪಡ್ತಿದೀವಿ? ತಂದೆ ನೆನ್ಪ್ ಮಾಡ್ಬೇಕಾಗಿದೆ ಅಷ್ಟೇ. ಬೇರೆ ಯಾರನ್ನು ನೆನ್ಪ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ತಂದೆ ಅಷ್ಟೇ ಅಲ್ಲ, ಸರ್ವ ಸಂಬಂಧಿ ಆಗಿದ್ದಾರೆ ಬಾಬಾ ಅವರು. ಮೂರು ಸಂಬಂಧ ಅಂತೂ ವಿಶೇಷ. ತಂದೆ, ಶಿಕ್ಷಕ ಹಾಗೂ ಸದ್ಗುರು ಮುಖ್ಯ ಮೂರು. ಆದ್ರೆ ಸರ್ವ ಸಂಬಂಧಿ ಆಗಿದಾರಲ್ವಾ, ನಮ್ ಕಂಪನಿ ಮತ್ತೆ ಕಂಪ್ಯಾನಿಯನ್ ಎರಡೂ ಬಾಬಾ ಆಗಿದ್ದಾರೆ. ಕಂಪನಿ ಮತ್ತೆ ಕಂಪ್ಯಾನಿಯನ್ ಎರಡೂ ಬಾಬಾ ಆಗಿದ್ದಾರೆ. ಪಕ್ಕ ಅಲ್ವಾ? ಕಂಪ್ಯಾನಿಯನ್ ಬಾಬಾ ಅಲ್ವಾ? ಬಾಕಿ ಯಾರಿಲ್ಲ ಅಲ್ಲ? ಸೆಕೆಂಡು ಇಲ್ಲ ಅಲ್ಲ? ಯಾಕೆಂದ್ರೆ ಒಂದ್ ಸೆಕೆಂಡು ಬೇರೆ ಕಡೆ ಹೋದ್ರೆ ಅಲ್ಲಿಂದ ಕಟ್ ಆಗ್ಬಿಡುತ್ತಲ್ಲ ಬಾಬನ್ ಜೊತೆಯಿಂದ. ಕಟ್ ಆಗೋದು ಮತ್ತೆ ಜೋಡ್ಸೋದು. ಈಗ ಈ ವೈರ್ ಇದೆ, ಅದು ಪದೇ ಪದೇ ಕಟ್ ಆಗ್ತಾ ಇರುತ್ತೆ ಮತ್ತೆ ಜೋಡಿಸ್ಕೊಳ್ತಾ ಇರೋದು ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸುತ್ತಾ? ಡಿಸ್ಟರ್ಬ್ ಆಗ್ತಾ ಇರುತ್ತಲ್ಲ. ಬಾಬಾ ಅವ್ರ ಜೊತೆನು ಒಂದೊಂದ್ಸತಿ ಬುದ್ಧಿ ಯೋಗ ಜೋಡಿಸ್ತೀವಿ, ಮತ್ತೆ ಕಟ್ ಆಗತ್ತೆ, ಮತ್ತೆ ಜೋಡಿಸ್ತೀವಿ, ಮತ್ತೆ ಕಟ್ ಆಗತ್ತೆ, ಮತ್ತೆ ಜೋಡಿಸ್ತೀವಿ ಅಂದಾಗ ಇದ್ ಚೆನ್ನಾಗಿರುತ್ತಾ? ಅದಕ್ಕೆ ಬಾಬಾ ಹೇಳ್ತಾರೆ, ತಮ್ಮ ಮನ್ಸನ್ನ ಬ್ಯುಸಿಯಾಗಿ ಇಟ್ಕೊಳ್ಳುವಂತ ಮನ್ಸಿನ ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಳಿ. ಮನಸ್ಸಿನ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದಾಗ ನಿಮ್ ಮನ್ಸಲ್ಲಿ ಯಾವ ಸಂಕಲ್ಪ ಮಾಡ್ಕೋಬೇಕು ನೀವು? ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಏನ್ ಸಂಕಲ್ಪ ಮಾಡ್ಬೇಕು? ಮುರ್ಳಿ ಟೈಮಲ್ಲಿ ಏನ್ ಯೋಚನೆ ಮಾಡ್ಬೇಕು? ಮನ್ಸಿನ ಸ್ಟೇಜ್ ಯಾವುದು? ನಮ್ ಸ್ವರೂಪ ಏನ್ ಇಟ್ಕೋಬೇಕು? ಇದರ ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಹೇಗೆ ಕರ್ಮದ್ ಮಾಡ್ಕೊಳ್ತಿರಲ್ಲ, ಡ್ಯೂಟೀಸ್ದು, ನಾವ್ ಆಫೀಸ್ಗೆ ಹೋಗ್ಬೇಕು, ಇದ್ ಮಾಡ್ಬೇಕು ಅಂತ ಹೇಳಿ ಟೈಮ್ ಟೇಬಲ್ ಮಾಡ್ಕೊಳ್ತಿರಲ್ವಾ, ಅದರ ಪ್ರಮಾಣನೇ ನಡೀತಿರಲ್ವಾ, ಹಂಗೆ ಮನಸ್ಸಿನ ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಳಿ. ಮನಸ್ಸಿನ ಟೈಮ್ ಟೇಬಲ್ ಮಾಡ್ಬೋದಲ್ವಾ? ಮಾಡಕ್ ಬರುತ್ತಲ್ಲ, ಎಲ್ಲರೂ ಬುದ್ಧಿವಂತರಲ್ವಾ ಇದ್ರಲ್ಲಿ ಟೈಮ್ ಟೇಬಲ್ ಮಾಡೋದ್ರಲ್ಲಿ. ಸೊ ಮನ್ಸನ್ನ ಬ್ಯುಸಿಯಾಗಿಟ್ಕೊಳ್ಳಿ. ಮತ್ತೆ ಎರಡು ಮಾತುಗಳು ಬಾಬಾ ಅವ್ರು ಹೇಳ್ತಾರೆ, ನೆನಪು ಹಾಗೂ ಸೇವೆ. ಸೇವೆಯಲ್ಲಿ ಮನಸ್ಸು, ವಾಣಿ, ಕರ್ಮ ಮೂರು ಬಂದ್ಬಿಡ್ತು. ನೆನ್ಪಂತೂ ಸರ್ವ ಸಂಬಂಧಗಳಿಂದ ನೆನಪು ಮಾಡಿ ಸ್ವಲ್ಪ ಸಮಯದಲ್ಲಿ ಭಾರಿಪನ ಬಂದ್ಬಿಡತ್ತೆ, ಏನಾದ್ರೂ ಮನ್ಸಿಗ್ ಬಂದ್ಬಿಡತ್ತೆ ಮಾತುಗಳು ಅಂದ್ರೆ ಅದನ್ನ ಎಲ್ಲಿ ನಾವು ಆ ಮಾತನ್ನ ತೆಗಿಯೋದು? ಯಾವಾಗ ನಮ್ಗೆ ಊಟ ಡೈಜೆಸ್ಟ್ ಆಗಲ್ಲ ಆಗ ಅನ್ಕೊಳ್ತೀವಿ ಹೆಂಗಾದ್ರೂ ಮಾಡಿ ಇದನ್ ವಾಮಿಟ್ ಮಾಡ್ಬಿಡೋಣ, ಆಗ ಹೊಟ್ಟೆ ಸರಿ ಹೋಗುತ್ತೆ ಅಂತ ಅನ್ಕೋತಾರಲ್ವಾ. ಹಂಗೆ ಮನ್ಸಲ್ಲಿ ಯಾವ್ದಾದ್ರು ವ್ಯರ್ಥ ಮಾತು ಬಂದಾಗ, ವೇಸ್ಟ್ ಥಾಟ್ಸ್ ನಡೆದಾಗ, ಆಗ ಅನ್ಕೊಳ್ತಾರೆ ಎಲ್ಲಾದ್ರೂ ಹೋಗಿ ಇದನ್ನ ತೆಗಿಬೇಕು ಅಂತ. ಆಗ ಬಾಬಾ ಹೇಳ್ತಾರೆ, ತೆಗಿಲಿಕ್ಕೆ ಫ್ರೆಂಡ್ ಹತ್ರ ಫ್ರೀ ಆಗಿ ಮಾತಾಡ್ತಾರೆ. ತಾಯಿ ಹತ್ರನೂ ಅಷ್ಟು ಫ್ರೀ ಆಗಿ ಮಾತಾಡಲ್ಲ, ತಂದೆ ಹತ್ರನೂ ಮಾತಾಡಲ್ಲ, ಆದ್ರೆ ಫ್ರೆಂಡ್ಸ್ ಹತ್ರ ಎಲ್ಲಾ ಮಾತುಗಳನ್ನ ಹೇಳ್ತಾರೆ. ಸೊ ಬಾಬಾ ಅವ್ರ ಹತ್ರ ಫ್ರೆಂಡಿನ ರೂಪದಲ್ಲಿ ಮಾತಾಡಿ. ಬಾಬಾ ಅವ್ರ ರೂಪದಲ್ಲಿ ಹೇಳ್ತಾರೆ, ಸರ್ವಶಕ್ತಿವಾನ್ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ ಅಂದಾಗ ಭಾರಿ ಅನ್ಸತ್ತೆ. ಕಂಪ್ಯಾನಿಯನ್ ರೂಪದಲ್ಲಿ ಬಾಬಾ ಅವ್ರ ಹತ್ರ ಮಾತಾಡಿ. ಕಂಪ್ಯಾನಿಯನ್ ಫ್ರೆಂಡ್ ಆಗಿದ್ದಾರೆ, ಆ ರೂಪದಲ್ಲಿ ಬಾಬಾ ಅವ್ರ ಹತ್ರ ಮಾತಾಡಿ. ಸತ್ಯ ಹೃದಯದಿಂದ ನನ್ ಬಾಬಾ ಅಂತ ನೀವು ಹೇಳಿದ ತಕ್ಷಣ ಬಾಬಾ ಹಾಜರಾಗ್ಬಿಡ್ತಾರೆ. ಒಂದ್ ಸೆಕೆಂಡ್ ಅಲ್ಲಿ ಬಾಬಾ ಆ ಫೀಲಿಂಗ್ ಅನ್ನ ಕೊಡ್ತಾರೆ, ಬಾಬಾ ನಮ್ ಜೊತೆ ಇದ್ದಾರೆ ಅಂತ. ಬಾಬಾ ಹೇಳ್ತಾರೆ, ನಾ ಬಂದಿರೋದ್ ಏನಕ್ಕೆ? ಪ್ರತಿಯೊಬ್ರು ತಿಳ್ಕೊಳ್ತಾರೆ ಬ್ರಾಹ್ಮಣರು ನನ್ ಬಾಬಾ ಅಂತ, ನನ್ಗೋಸ್ಕರ ಬಂದಿದ್ದಾರೆ ಅಂತ. ನನ್ ಬಾಬಾ ಅಂತೂ ಹೌದು, ಆದ್ರೆ ನಮ್ಗಿದು ನಶೆ ಇದೆ, ನನ್ಗೋಸ್ಕರ ಬಾಬಾ ಬಂದಿದ್ದಾರೆ ಅಂತ. ದಾದಿಗೋಸ್ಕರ ಬಂದಿದಾರ, ನಮ್ಗೋಸ್ಕರ ಬಂದಿದಾರ? ನಿಮ್ಗೋಸ್ಕರ ಬಂದಿದಾರಲ್ಲ.
ಬಾಬಾ ಯಾರಿಗೋಸ್ಕರ ಬಂದಿದಾರ? ನಂಗೋಸ್ಕರ ಬಂದಿದಾರಲ್ವಾ? ನಿಮ್ಗೋಸ್ಕರ ಬಂದಿದಾರಲ್ವಾ? ಸೊ ಅವ್ರ ಮೇಲೆ ಅಧಿಕಾರ ಇಟ್ಕೋಬೇಕಲ್ವಾ? ಯಾವ್ದ್ ನಂದು ಅಂತ ಇರುತ್ತೆ, ಈಗ ನಮ್ದೇ ಹೇಳ್ತಾರೆ, ಸೊ ಇದು ನಂದು ಸೊ ಇದು ನನ್ ಕವರ್ ಅಂತ ತಿಳ್ಕೊಳ್ಳಿ, ಇದು ನಂದಲ್ಲ, ಇದು ಯಜ್ಞದ್ದಾಗಿದೆ, ಈ ಟೇಬಲ್ ಕವರ್ ತಿಳ್ಕೊಳ್ಳಿ. ನಾನ್ ಹೇಳ್ತೀನಿ ನಂದು ಅಂದಾಗ ನಂದ್ರಲ್ಲಿ ಬುದ್ಧಿ ಹೋಗುತ್ತೆ ತಾನೆ. ಯಾವುದೇ ನಂದು ಅಂತ ಇರುತ್ತೆ ಅದ್ರಲ್ಲಿ ಬುದ್ಧಿ ಹೋಗುತ್ತಲ್ವಾ? ಅದು ಕಳ್ದೋದ್ರೆ ತಿಳ್ಕೊಳ್ಳಿ, ನಿಮ್ ಕರ್ಚೀಫೆ ಕಳ್ದೋಯ್ತು, ಆಗ ನೆನಪ್ ಬರುತ್ತೆ ತಾನೆ ನನ್ನ ಕರ್ಚೀಫ್ ಇಲ್ಲಿ ಕಳ್ದೋಗಿತ್ತು ಅಂತ. ನನ್ ಬಾಬಾ ಅಂತ ಹೇಳ್ದಾಗ, ನನ್ಗೋಸ್ಕರ ಬಂದಿದ್ದಾರೆ ಅಂದಾಗ ಎಷ್ಟು ಅಧಿಕಾರ ಇದೆ ಅಲ್ಲ ನಮ್ಗೆ ಬಾಬಾ ಅವ್ರ ಮೇಲೆ. ಸೊ ಬಾಬಾ ಅವ್ರು ಹೇಳ್ತಾರೆ, ನಾನು ಅಧಿಕಾರ ಮಕ್ಕಳಿಗೆ ಕೊಡ್ತಾ ಇದ್ದೀನಿ, ಅಧಿಕಾರ ತಗೊಳ್ಳಿ. ಸತ್ಯುಗದಲ್ಲಿ ಇದು ಸಿಗಲ್ಲ. ಶಿವಬಾಬಾನೇ ಇರೋದಿಲ್ಲ ಅಲ್ಲಿ. ಶಿವಬಾಬಾ ಈಗ ಅಧಿಕಾರ ಕೊಡ್ತಿದ್ದಾರೆ, ನಿಮ್ಗೆ ತಗೊಳ್ಳಿ ಅಂತ. ಹೃದಯದಿಂದ ನೆನಪು ಮಾಡಿ ಬಾಬಾ ಅಂತಾಗ ಬಾಬಾ ಹಾಜಿರಾಗೇ ಆಗ್ತಾರೆ. ಬಾಬಾ ಹೇಳ್ತಾರೆ, ಭಗವಂತ ಹಾಜಿರ್ ನಾಜಿರ್ ಅಂತ ಹೇಳ್ತಾರಲ್ಲ, ನಾನ್ ನಿಮ್ಗೋಸ್ಕರ ಹಾಜಿರಾಗಿದ್ದೀನಿ. ಪ್ರಪಂಚದವ್ರಿಗಿಲ್ಲ, ಆದ್ರೆ ನಿಮ್ಗೋಸ್ಕರ ಇದ್ದೀನಿ, ನನ್ ಬಾಬಾ ಅಂತ ಹೇಳಿ ಬಾಬಾ ಹಾಜಿರಾಗ್ಬಿಡ್ತಾರೆ. ಅಲ್ಲೇ ನಿಮ್ ಮನ್ಸನ್ ಸರಿ ಮಾಡ್ಬಿಡ್ತಾರೆ. ಬಾಬಾ ಅಂತ ಹೇಳಿದ್ರಿ, ಬಾಬಾ ಅವ್ರ ಜೊತೆ ಮನ್ಸನ್ ಜೋಡ್ಸ್ಬಿಟ್ರಿ, ಆಗ ಮಾಯೆ ಹೊರ್ಟೋಗ್ಬಿಡುತ್ತೆ. ಹಿಂದಿಯಲ್ಲಿ ಹೇಳ್ತಾರೆ, ಎಲ್ಲಿ ತಂದೆ ಇರ್ತಾರೆ ಅಲ್ಲಿ ಪಾಪ ಇರಲ್ಲ, ಬಾಪ್ ಇದ್ದತ್ರ ಪಾಪ ಇರಲ್ಲ ಅಂತ. ಬಾಬಾ ಅಂತ ಹೃದಯದಿಂದ ಹೇಳಿದ್ರೆ ಮಾಯೆ, ಯಾವುದೇ ಪಾಪ ಕರ್ಮ, ವೇಸ್ಟ್ ಥಾಟ್ಸ್, ನೆಗೆಟಿವ್ ಏನಿರುತ್ತೆ ಅದೆಲ್ಲ ಸಮಾಪ್ತಿ ಆಗ್ಬಿಡುತ್ತೆ. ಅಂಧಕಾರ ಇರುತ್ತೆ ತಿಳ್ಕೊಳ್ಳಿ, ಸ್ವಿಚ್ ಆನ್ ಮಾಡಿದ ತಕ್ಷಣ ಬೆಳಕು ಬಂದ್ಬಿಡುತ್ತಲ್ಲ ಒಂದ್ ಸೆಕೆಂಡ್ ಅಲ್ಲಿ. ಅಂಧಕಾರವನ್ನ ತಳ್ಳೋ ಅವಶ್ಯಕತೆ ಇಲ್ಲ, ಸ್ವಿಚ್ ಆನ್ ಮಾಡಿದ ತಕ್ಷಣ ಅಂಧಕಾರ ಹೊರ್ಟೋಗ್ಬಿಡುತ್ತೆ. ಅದೇ ರೀತಿ ನಾವು ದಿಲ್ಸೆ ನನ್ ಬಾಬಾ ಅಂತ ಹೇಳಿದಾಗ ಅಧಿಕಾರದಿಂದ ಪ್ರತಿಯೊಬ್ರು ನಾವು ಅಧಿಕಾರಿ ಆಗಿದ್ದೀವಿ. ನನ್ ಬಾಬಾ ಅಂತ ಹೇಳ್ತೀರಾ ಅಂದ್ರೆ ಫುಲ್ ಅಧಿಕಾರ ಇದೆ ನಮ್ದು, ಎಲ್ಲರದು ಇದೆ. ಯಾರೆಲ್ಲ ಹೇಳ್ತಾರೆ ನನ್ ಬಾಬಾ ಅಂತ, ಬಾಬಾ ಹೇಳ್ತಾರೆ ಬಚ್ಚಾ ಅಂತ ಹೇಳ್ತಾರೆ, ಮಗು ಅಂತ ನಾವು ಅಧಿಕಾರಿ ಆಗ್ಬಿಡ್ತೀವಿ. 1 ವರ್ಷದವ್ರಾಗಿರ್ಬೋದು, 6 ತಿಂಗಳವ್ರಾಗಿರ್ಬೋದು, 1 ವಾರದವ್ರಾಗಿರ್ಬೋದು. ದಿಲ್ಸೆ ಬಾಬಾ ಅಂತ ಹೇಳಿದ ತಕ್ಷಣ ಅಧಿಕಾರಿ. ಈ ರೀತಿ ಅಧಿಕಾರ ಬಾಬಾ ಕೊಡ್ತಾರೆ. ಸಾಕಾರದ ಆಧಾರ ಏನಕ್ಕೆ ಇಟ್ಕೊಳ್ತೀರಾ? ಯಾಕೆಂದ್ರೆ ಒಂದೊಂದ್ಸತಿ ಅವ್ರು ಫ್ರೀ ಇರ್ತಾರೆ, ಒಂದೊಂದ್ಸತಿ ಇರೋದಿಲ್ಲ. ಪ್ರಾಕ್ಟಿಕಲ್ ಅಲ್ಲಿ ಒಂದ್ ಎಕ್ಸಾಂಪಲ್ ಇದೆ. ನಾವ್ ಯಾವಾಗ ಪಾಕಿಸ್ತಾನಲ್ಲಿ ಇದ್ವಿ, 14 ವರ್ಷಗಳ ಬಟ್ಟಿ ಮಾಡಿದಾಗ ಬಾಬಾ ಅವ್ರ ಜೊತೆಲಿ ಮಮ್ಮ ಅವ್ರ ಜೊತೆ ಇದ್ವಲ್ಲ ನಾವು. ಸೊ ಮಮ್ಮ ಅವ್ರ ಮಾತನ್ನ ನೀವು ತಿಳಿಸ್ತೀನಿ. ಒಬ್ರು ಸಿಸ್ಟರ್ ಇದ್ರು, ನಾವು 350 ಜನ ಇರ್ತಿದ್ವಿ. ಅದ್ರಲ್ಲಿ ಒಬ್ರು ಸಿಸ್ಟರ್ ಇದ್ರು, ಅವರಿಗೆ ವೇಸ್ಟ್ ಥಾಟ್ಸ್ ಬಂದ್ಬಿಡ್ತು ಸಂಘಟನೆಯಲ್ಲಿ. ಅವ್ರು ಯೋಚನೆ ಮಾಡಕ್ ಶುರು ಮಾಡಿದ್ರು, ಗಡಿ ಅವ್ರಿಗೇನ್ ವೇಸ್ಟ್ ಥಾಟ್ಸ್ ಇತ್ತಲ್ಲ ಅದು ಅವ್ರಿಗೆ ಬಹಳ ಬಹಳ ಅವ್ರಿಗೆ ಪದೇ ಪದೇ ಬರ್ತಾ ಇತ್ತು. ಅವ್ರಿಗೆ ಅದೆಷ್ಟು ಟ್ರೈ ಮಾಡಿದ್ರು ಓಡ್ಸಕ್ಕೆ ಮತ್ತೆ ಮತ್ತೆ ಬರ್ತಿತ್ತು. ಅವ್ರು ಯೋಚನೆ ಮಾಡಿದ್ರು, ಎಲ್ಲಿವರೆಗೂ ಈ ವೇಸ್ಟ್ ಥಾಟ್ಸ್ ಅನ್ನ ನಾನ್ ತೆಗಿಯಲ್ಲ ಅಲ್ಲಿವರೆಗೂ ಇದ್ ನನ್ಗೆ ಸತಾಯಿಸ್ತಾ ಇರತ್ತೆ ಅಂತ. ಸೊ ಜೊತೆಯಲ್ಲಿ ಯಾರು ಸ್ವಲ್ಪ ಸಂಸ್ಕಾರ ಯಾರ್ದು ಮಿಲನ ಆಗತ್ತೆ ಅವ್ರ ಜೊತೆ ಮಾತಾಡ್ತಾರಲ್ವಾ, ಸೊ ಅವ್ರನ್ನ ಹುಡ್ಕಕ್ ಶುರು ಮಾಡಿದ್ರು, ನಾನ್ ಅವ್ರಿಗೆ ಹೋಗಿ ಹೇಳೋಣ ಅಂತ. ಆಗ ನನ್ ಮನ್ಸು ಈ ಗೊಂದಲ ಏನಿದೆ, ಬೇಜಾರೇನಿದೆ ಅದು ಸಮಾಪ್ತಿ ಆಗ್ಬಿಡತ್ತೆ ಅಂತ. ಅವ್ರದ್ದು ಭಂಡಾರದಲ್ಲಿ ಟರ್ನ್ ಇತ್ತು, ಯಾರನ್ನ ಅವ್ರು ಹುಡುಕ್ತಿದ್ರು ಅವ್ರದ್ದು ಭಂಡಾರದಲ್ಲಿ ಟರ್ನ್ ಇತ್ತು.
ಅವ್ರು ಹೋದ್ರು ಚಕ್ಕರ್ ಹಾಕೊಂಡ್ ಬರ್ಲಿಕ್ಕೆ, ಅವ್ರು ಎಲ್ ಸಿಗ್ತಾರೆ ಅಂತ. ಅವ್ರು ಭಂಡಾರಿಯಲ್ಲಿ ಸಬ್ಜಿ ಮಾಡೋದಕ್ಕೆ ಹೆಡ್ ಆಗಿದ್ರು. ಸಬ್ಜಿಗಳ್ ಮಾಡ್ತಿದ್ರು. ಸೊ ಅಲ್ಲಿಂದ ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ ಅವ್ರು. ಸೊ ಅಲ್ಲಿಂದ ಹೊರಟು ಬಂದ್ರೆ ಅದು ಹಂಗೆ ಬಿಟ್ಟು ಬಂದ್ರೆ ಅದ್ ಸೀದೋಗುತ್ತಲ್ವಾ. ಸೊ ಅವ್ರು ಚಕ್ಕರ್ ಹಾಕ್ತಾ ಇದ್ರು. ಪದೇ ಪದೇ ಅಲ್ಲಿ ಚಕ್ಕರ್ ಹಾಕ್ತಿದ್ರು. ಪದೇ ಪದೇ ಹೇಳ್ತಿದ್ರು ಬಾ ಒಂದೆರಡ್ ನಿಮಿಷ ಹೊರಗಡೆ ಬಾ ಅಂತ. ಅವ್ರು ಹೇಳ್ತಿದ್ರು ನನ್ ಡ್ಯೂಟಿ ಇದೆ, ನಾನು ಇಲ್ಲಿಂದ ಹೊರಗಡೆ ಬರಕ್ಕಾಗಲ್ಲ ಅಂತ. 20 ನಿಮಿಷ ಆಗೋಯ್ತು ಅಲ್ಲೇ ಚಕ್ಕರ್ ಹಾಕೊಂಡು. ಅವ್ರು ಸಬ್ಜಿ ಮಾಡ್ತಿದ್ರಲ್ಲ ಅದಕ್ಕೆ. 20 ನಿಮಿಷ ಇವ್ರು ಬಾಳ ಪರೇಶಾನ್ ಆಗಿದ್ರು. ಇವ್ರು ಬರ್ತಾ ಇಲ್ಲ ಅಂದಾಗ ಮಮ್ಮ ಬೈ ಚಾನ್ಸ್ ನೋ ಓಡಾಡ್ತಾ ಅವ್ರಲ್ಲಿ ಇದ್ದಿದ್ದನ್ ನೋಡಿದ್ರು. ಆ ಮುಖದಿಂದ ಗೊತ್ತಾಗತ್ತಲ್ಲ, ನಮ್ಗೆ ಬೇಜಾರಾಗಿದ್ರೆ ನಮ್ ಮುಖ ನೋಡಿದ್ರೆ ಗೊತ್ತಾಗತ್ತಲ್ಲ, ಕಾಣ್ಸುತ್ತಲ್ಲ. ಸೊ ಮಮ್ಮ ಅಂತೂ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಿದ್ರು. ಮಮ್ಮ ಅವರು ಆ ಸಿಸ್ಟರ್ ಅನ್ನ ನೋಡಿದ್ರು. ಏನಕ್ಕೆ ಇಲ್ಲಿ ಸುತ್ತಾ ಇದಾರೆ ಮತ್ತೆ ಬೇಜಾರಾಗ್ ಕಾಣ್ತಿದಾರೆ ಅಂತ ಮಮ್ಮ ಅವ್ರಿಗೆ ಕರೆದ್ರು. ಮಮ್ಮ ಹೇಳಿದ್ರು ಏನಾಯ್ತು ಅಂತ, ಏನಕ್ಕೆ ಈ ತರ ಬೇಜಾರಾಗಿದ್ದೀರಾ ಅಂತ. ಅವಾಗ ಅವ್ರು ಅಳಕ್ ಶುರು ಮಾಡಿದ್ರು. ಮಮ್ಮ ಕೇಳಿದ್ರು ಬಹಳ ಪ್ರೀತಿಯಿಂದ. ಸೊ ಆ ಪ್ರೀತಿಯಲ್ಲಿ ಅವ್ರಿಗೆ ಕಣ್ಣೀರ್ ಬಂದ್ಬಿಡ್ತು. ಮಮ್ಮ ಹೇಳಿದ್ರು ಏನಾಯ್ತು ಅಂತ. ಅವ್ರಿಗೆ ಮಮ್ಮಾಗ ಅವ್ರು ಹೇಳಿದ್ರು ನಂದ್ ಈ ತರ ಪರಿಸ್ಥಿತಿ ಇದೆ ಅಂತ. ಸೊ ಮಮ್ಮ ಅವ್ರಿಗೆ ಹೇಳಿದ್ರು ನೀವ್ ಯೋಚನೆ ಮಾಡಿ, ಈಗ್ಲೇ ನಿಮ್ ಅಂತಿಮ ಕಾಲ ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ. ನಿಮ್ಮ ಅಂತಮತಿ ಸುಗತಿ ಏನಾಗಿರುತ್ತೆ ಆಗ. ಆದ್ರಿಂದ ನಿಮ್ಗೆ ಇದು ನೆನ್ಪಿಲ್ಲ, ಮಮ್ಮ ಅವ್ರ ಸ್ಲೋಗನ್ ಇದಾಗಿತ್ತು, ಪ್ರತಿ ಗಳಿಗೆ ತಮ್ಮ ಅಂತಿಮ ಗಳಿಗೆ ಅಂತ ತಿಳ್ಕೊಳ್ಳಿ. ಪ್ರತಿ ಗಳಿಗೆ ಅಂತಿಮ ಗಳಿಗೆ ಅಂತ ತಿಳ್ಕೊಳ್ಳಿ. ಅಂತಿಮ ಸಮಯದಲ್ಲಿ ಏನ್ ಮಾಡ್ತಾರೆ, ಶರೀರ ಬಿಡ್ಬೇಕಾದ್ರೆ ಏನ್ ನೆನಪ್ ತರಿಸ್ತಾರೆ, ಭಗವಂತನ್ ನೆನಪ್ ತರಿಸ್ತಾರಲ್ವಾ. ಅರ್ಧ ಗಂಟೆ 20 ನಿಮಿಷ ಬೇಜಾರಾಗಿ ಅಲ್ಲಿ ಯಾಕೆ ಮಾತಾಡಿಲ್ಲ ಆ ಸಮಯದಲ್ಲಿ, ಬಾಬಾ ಅಲ್ಲಿ ಒಂದ್ ಸೆಕೆಂಡ್ ಹಾಜೀರಾಗ್ಬಿಡ್ತಿದ್ರು. ಚಿತ್ರದ ಮುಂದೇನು ಅಲ್ಲ. ಯಾವಾಗ ಬೇಜಾರಾದಾಗ ಬಾಬಾ ಅವ್ರ ರೂಮಲ್ಲಿ ಹೋಗ್ ಕೂತ್ಕೊಂಡ್ರುನು ಬಾಬಾ ಅಲ್ಲೇ ಕೇಳಿಸ್ಕೊಳ್ತಾರೆ ಅನ್ನೋದ್ ಕೆಲವ್ರು ಅನ್ಕೊಂಡ್ಬಿಡ್ತಾರೆ, ಅಲ್ಲೇ ಹೋಗ್ ಕೂತ್ಕೋಬೇಕಂತ. ಬಾಬಾ ನಾವ್ ನಡೀತಾ ತಿರ್ಗಾಡ್ತಾ ಅವ್ರ ಹತ್ರ ಮಾತಾಡಿದ್ರುನು ಕೇಳಿಸ್ಕೊಳ್ತಾರ ಅಂತ ಬಾಬಾ ನಮ್ಮವ್ರು. ಸೊ ದಿಲ್ಸೆ ನಮ್ಮ ಅಧಿಕಾರದಿಂದ ನಾವು ಬಾಬಾ ಅವ್ರನ್ನ ನೆನ್ಪ್ ಮಾಡಿದ್ರೆ ಬಾಬಾ ಹಾಜೀರಾಗ್ತಾರಲ್ವಾ. ಬಾಬಾ ಹೇಳ್ತಾರೆ ನಾನ್ ಬಂದಿರೋದೇ ಏನಕ್ಕೆ, ಫಸ್ಟ್ ಮಕ್ಕಳಿಗೆ ಆಮೇಲೆ ಭಕ್ತರಿಗೆ. ಫಸ್ಟ್ ಮಕ್ಕಳು. ಅದಕ್ಕೆ ಬಾಬಾ ನಮ್ ನಿಯಮಗಳು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಫಸ್ಟ್ ಅಮೃತ್ ವೇಳೆ ಮಕ್ಕಳಿಗೋಸ್ಕರ, ಆಮೇಲೆ ಭಕ್ತರಿಗೆ. ಇಷ್ಟು ಅಧಿಕಾರ ಬಾಬಾ ಅವ್ರು ನಮ್ಗೇನ್ ಕೊಟ್ಟಿದ್ದಾರೆ. ಎಷ್ಟು ಮಕ್ಕಳೇ ತಗೋಬೇಕಾಗಿದ್ಯೋ ಬಾಬಾ ಅವರಿಂದ ಅಧಿಕಾರ ಅಷ್ಟು ತಗೊಳ್ಳೋದಿಲ್ಲ, ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಮಿಸ್ ಮಾಡ್ಕೊಂಡ್ಬಿಟ್ರೆ ಏನಾಗತ್ತೆ, ಫ್ರೆಂಡ್ ನೆನ್ಪ್ ಬರುತ್ತೆ, ಸಖಿನೋ ಸಿಸ್ಟರೋ ಯಾರೇ ಆಗಿರ್ಬೋದು, ಅವ್ರ ನೆನಪ್ ಬರ್ತಾರೆ, ಮನುಷ್ಯರ್ ನೆನಪ್ ಬರ್ತಾರೆ. ಬ್ರಾಹ್ಮಣ ಆಗಿರ್ಬೋದು, ಆದ್ರೆ ಅವ್ರ ಬ್ರಾಹ್ಮಣರ ಬಾಬಾ ಅಂತೂ ಆಗಿರಲ್ಲ ತಾನೆ. ಸೊ ಇಷ್ಟು ಕನೆಕ್ಷನ್ ಬಾಬಾ ಅವ್ರ ಜೊತೆ ನಮ್ಗಿರ್ಬೇಕಾಗಿದೆ. ಲಾಸ್ಟ್ ಬಾಬಾ ಅವ್ರದ್ದೇನ್ ಮುರ್ಳಿ ಬಾಬಾ ಹೇಳಿದ್ರು ಅದು ಸ್ನೇಹದ್ ಹೇಳಿದ್ರು. ಸ್ನೇಹದ ಮುರ್ಳಿ ಎಲ್ಲರೂ ಕೇಳಿದ್ರಲ್ವಾ. ಡ್ರೈ ಜ್ಞಾನ ಅಲ್ಲ, ಕೋರ್ಸ್ ಮಾಡಿದ್ವಿ. ನಮ್ದೇನ್ ಭಿನ್ನ ಭಿನ್ನ ಕೋರ್ಸಸ್ ಇದೆ ಅದು ಮಾಡ್ಸಿದ್ವಿ, ಲೆಕ್ಚರ್ಗಳು ಮಾಡಿದ್ವಿ. ಆದ್ರೆ ಹೃದಯದ ಸ್ನೇಹ ಇದೆಯಾ, ಆ ಹೃದಯನು ಲೀಕೇಜ್ ಹೃದಯ ಅಲ್ಲ. ಯಾವುದೇ ಮನುಷ್ಯಾತ್ಮನ ಜೊತೆ ದೇಹದಾರಿ ಜೊತೆ ಕನೆಕ್ಷನ್ ಇದ್ರೆ
ಬ್ರಾಹ್ಮಣ ಪರಿವಾರದ ರೀತಿಯಲ್ಲಿ ಪ್ರೀತಿ ಇದ್ರೆ ಅದು ಓಕೆ. ಪರಿವಾರದ ಜೊತೆ ಪ್ರೀತಿ ಜರೂರಿ, ಅವಶ್ಯಕ. ಆದ್ರೆ ಈ ಮುರಳಿಯಲ್ಲಿ ಬಾಬಾ ಅಂಡರ್ಲೈನ್ ಮಾಡಿಸಿದ್ರು, ನೀವು ಪ್ರಿಯರಾಗಿ, ಆದ್ರೆ ಪ್ರಿಯರ ಜೊತೆ ನ್ಯಾರೇನೂ ಅಲ್ಲ. ಯಾರ ಮತ್ತೆ ನ್ಯಾರ. ಶಿವಬಾಬಾ ಎಲ್ಲರಿಗೂ ಪ್ರಿಯ ಯಾಕೆ ಅನ್ಸ್ತಾರೆ, ನನ್ನವರು ಅಂತ ಯಾಕೆ ಅನ್ಸ್ತಾರೆ? ಯಾಕೆಂದ್ರೆ ಎಷ್ಟು ಪ್ಯಾರನೋ ಅಷ್ಟು ನ್ಯಾರ. ಸೊ ಬಾಬಾ ಅವರು ಅಟೆನ್ಷನ್ ತರಿಸಿದ್ರು ಮುರಳಿಯಲ್ಲಿ, ಕೇವಲ ಪ್ಯಾರೇ ಆಗ್ಬೇಡಿ, ಯಾರನೂ ಆಗಿ ನ್ಯಾರನೂ ಆಗಿ. ಸೆಕೆಂಡ್ ಅಲ್ಲಿ ನ್ಯಾರ, ಸೆಕೆಂಡ್ ಅಲ್ಲಿ ಪ್ಯಾರ. ಎರಡರ ಬ್ಯಾಲೆನ್ಸ್ ಬೇಕು, ಪ್ಯಾರ ಮತ್ತೆ ನ್ಯಾರದ ಬ್ಯಾಲೆನ್ಸ್. ಕೇವಲ ನ್ಯಾರ ಆಗೋದಲ್ಲ. ಪರಿವಾರದಿಂದ ಏನಿದೆ, ಬಾಬಾ ಬಾಬಾನೇ ಸಾಕು ಅಂತ. ಬಾಬಾ ಅವ್ರ ಮುರ್ಲಿ ಬಾಬಾ ಸಾಕು, ಎಲ್ಲ ಕನೆಕ್ಷನ್ ಬಾಬಾ ಅವ್ರ ಜೊತೆ ಇದೆ. ಬ್ರಾಹ್ಮಣ ಪರಿವಾರದಲ್ಲಿ ಏನಿದೆ, ಇದು ಈ ತರನೂ ಸರಿ ಇಲ್ಲ. ನಮ್ ಪರಿವಾರ ಅಂದ್ರೇನೆ ಕೇವಲ ಬಾಬಾ ಅಲ್ಲ. ಪರಿವಾರ ಅಂದ್ರೆ ಎಲ್ಲ ಸಿಸ್ಟರ್ಸ್ ಬ್ರದರ್ಸ್ ಬೇಕಲ್ಲ. ಬ್ರಾಹ್ಮಣ ಪರಿವಾರದಲ್ಲಿ ಬಹಳ ಒಳ್ಳೇದು, ಜಾಸ್ತಿ ಸಂಬಂಧ ಇಲ್ಲ ಇಲ್ಲಿ, ಬಾಕಿ ಯಾವ ಸಂಬಂಧಗಳು ಇಲ್ಲ ಇಲ್ಲಿ ಲೌಕಿಕದಲ್ಲಿ ಇರೋ ತರ. ಕೇವಲ ಬಾಬಾ ಮಮ್ಮ, ಶಿವಬಾಬಾ ದಾದಾ ಮತ್ತೆ ನಾವು ಮಕ್ಕಳು, ಇದು ಸಣ್ಣ ಸಂಬಂಧ ಇಲ್ಲಿ, ಲಂಬಾ ಚೌಡ ಸಂಬಂಧಗಳಿಲ್ಲ ಇಲ್ಲಿ. ಸೊ ಪರಿವಾರನೂ ಅವಶ್ಯಕವಾಗಿ ಬೇಕು. ಪರಿವಾರದ ನೆನಪಾರ್ಥ ನಮ್ದೇನ್ ಕೆಲ್ಸ ಅಂತ ಹೇಳೋದಿಲ್ಲ. ಸತ್ಯುಗದಲ್ಲಿ ರಾಜಧಾನಿ ನಡಿಬೇಕಾಗಿದೆ ಅಲ್ವಾ. ಸೊ ಬಾಬಾ ಮಮ್ಮ ಕೇವಲ ಸತ್ಯುಗದಲ್ಲಿ ರಾಜಾರಾಣಿ ಆದ್ರೆ, ರಾಯಲ್ ಫ್ಯಾಮಿಲಿ ಅಲ್ಲಿ ಇರಲ್ಲ ಅಂದ್ರೆ, ಪ್ರಜೆ ಇರಲ್ಲ ಅಂದ್ರೆ, ರಾಜ್ಯ ಯಾರ್ದ ಮೇಲ್ ಮಾಡೋದು? ಸಿಂಹಾಸನ ಮೇಲೆ ಕುತ್ಕೊಂಡ್ ಸಿಂಹಾಸನ ಮೇಲೆ ರಾಜ್ಯ ಮಾಡಕ್ಕಾಗತ್ತಲ್ಲ? ಆಗಲ್ವಲ್ಲ. ಎಲ್ಲ ಬೇಕಲ್ವಾ. ಪರಿವಾರದ ನಿಶಾನಿ ನಮ್ದು ನೋಡಿ, ಪರಿವಾರದ್ದು ಭಕ್ತಿ ಮಾರ್ಗದಲ್ಲೂ ನಿಶಾನಾಗಿದೆ, ವಿಜಯಮಾಲೆ. 108 ಮಾಲೆ ಬಾಬಾ ಹೇಳ್ತಾರಲ್ಲ, ನೋಡಿದಿರಲ್ಲ ಮಾಲೆ. ಆ ಮಾಲೆಯಲ್ಲಿ ನೀವಿದ್ದೀರಲ್ವಾ, 108 ಮಾಲೆಯಲ್ಲಿ ಬರ್ಬೇಕಲ್ವಾ. ಪ್ರತಿಯೊಬ್ರು ತಿಳ್ಕೊಳ್ಳಿ ನಾನಾಗಿದ್ದೀನಿ ಅಂತ. ಬಾಬಾ ಹೇಳಿದ್ರು, ಒಂದ್ ವೇಳೆ ಮಕ್ಕಳು ಲಾಯಕ್ಕಾದ್ರೆ ಈ ರೀತಿ ಮಾಲೆ ಇರುತ್ತಲ್ಲ, ಒಂದ್ರ ಒಳಗೆ ಒಂದು ಎಳೆಗಳಿರುತ್ತಲ್ಲ, ಒಂದೇ ಸರದಲ್ಲಿ ಹಾರದಲ್ಲಿ, ಆ ತರನೂ ಮಾಡ್ತೀನಿ ನೀವು ಲಾಯಕ್ಕಾದ್ರೆ ಅಂತ. ಬಾಬಾ ಏನ್ ಹೇಳಿದ್ರು, ಮಾಲೆಯಲ್ಲಿ ನಾನು ಆಡ್ ಮಾಡ್ತೀನಿ, ಆದ್ರೆ ನೀವು ವಿಜಯಿ ಆದ್ರೆ. ವಿಜಯ್ ಮಾಲ ಅಲ್ವಾ, ವಿಜಯಿ ಆದ್ರೆ ಮಾಲೆಯಲ್ಲಿ ಬರ್ತೀರ. ಆದ್ರೆ ಮಾಲೆಯಲ್ಲಿ ಆ ಮಣಿಗೆ ಆ ಸೇರ್ಪಡೆ ಆಗಿದೆ, ಒಂದ್ ಸ್ವಲ್ಪನೂ ದಾರ ಕಾಣಿಸಲ್ಲ. ಒಂದಾದ್ರೂ ಮಣಿ ಅಲ್ಲಿ ಇಲ್ಲಿ ಇದ್ರೆ, ದಾರ ಮಧ್ಯದಲ್ಲಿ ಇದ್ರೆ ಅದ್ ನೋಡಕ್ ಚೆನ್ನಾಗಿರತ್ತಾ? ಇಲ್ಲ ಅಲ್ಲ. ಈ ಮಾಲೆ ಸರಿ ಇಲ್ಲ ಅಂತ ಹೇಳ್ತಾರೆ. ಪರಿವಾರದ ಜೊತೆನೂ ಕನೆಕ್ಷನ್ ಇರ್ಬೇಕು, ಆದ್ರೆ ಬಾಬಾ ಹೇಳ್ತಾರೆ ಶುಭ ಭಾವನೆ, ಶುಭ ಕಾಮನ. ಪರಿವಾರದಲ್ಲಿ ಪ್ರತಿಯೊಬ್ಬರಲ್ಲೂ ಏನ್ ವಿಶೇಷತೆ ಇದೆ, ಗುಣ ಇದೆ, ಶಕ್ತಿ ಇದೆ, ಅದನ್ ಭಲೆ ನೀವು ನೋಡಿ, ಅದರ ಲಾಭ ತಗೊಳ್ಳಿ. ಫಾಲೋ ಫಾದರ್ ಮಾಡ್ಬೇಕು, ಫಾಲೋ ಸಿಸ್ಟರ್, ಫಾಲೋ ಬ್ರದರ್, ಇದು ತಪ್ಪಾಗಿದೆ, ರಾಂಗ್ ಆಗಿದೆ. ಫಾಲೋ ಫಾದರ್, ತಂದೆನ್ ಫಾಲೋ ಮಾಡ್ಬೇಕು, ಬಾಕಿ ವಿಶೇಷತೆ ಗುಣಗಳನ್ನ ನೋಡಿ. ನಾವು ಅದನ್ನ ಹೇಗ್ ಧಾರಣೆ ಮಾಡೋದು ಅದನ್ನ ಅರ್ಥ ಮಾಡ್ಕೊಳ್ಳಿ. ಫಾಲೋ ಮಾಡೋದು ಒಬ್ಬರನ್ನೇ. ಶಿವ್ ಬಾಬಾ ಅವ್ರಿಗೆ ಬ್ರಹ್ಮ ಬಾಬಾ ಇದ್ದಾರೆ, ಬ್ರಹ್ಮ ಬಾಬಾ ನೋಡಿದಾಗ ಶಿವ್ ಬಾಬಾ ಬರ್ತಾರೆ ಅದ್ರಲ್ಲಿ. ಆದ್ರಿಂದ ನಮ್ದು ಬೇರೆ ಕಡೆ ಲೀಕೇಜ್ ಇರ್ಬಾರ್ದು, ನಮ್ ಬುದ್ಧಿ ಬೇರೆ ಕಡೆ ಹೋಗ್ಬಾರ್ದು. ಯಾವುದೇ ಆತ್ಮನ ಕಡೆ ನಮ್ದು
ಬುದ್ಧಿಯೋಗ ಹೋಗ್ಬಾರ್ದು. ಅವರ ವಿಶೇಷತೆದು ನಮ್ ಹೃದಯದಲ್ಲಿ ನಾವು ಅದ್ರ ಬಗ್ಗೆ ರೆಸ್ಪೆಕ್ಟ್ ಇಟ್ಕೋಬೇಕು. ಅದರ ಸ್ವಮಾನ ನಮ್ಮ ಮನ್ಸಲ್ಲಿ ಇರ್ಬೇಕು. ಸ್ವಮಾನಕ್ಕೆ ಸನ್ಮಾನವನ್ನ ಕೊಡ್ಬೇಕು. ಆ ಪ್ರೀತಿಯಿಂದ ರೆಸ್ಪೆಕ್ಟ್ ಇಂದ ಬೇರೆಯವ್ರ್ ನೋಡ್ಬೇಕು, ಬಟ್ ಫಾಲೋ ಮಾಡ್ಬಾರ್ದು ಯಾರನ್ನು. ಈ ಮಧ್ಯದಲ್ಲಿ ಬಾಬಾ ಹೇಳ್ತಾರೆ, ಲಾಸ್ಟ್ ಮುರ್ಳಿಯಲ್ಲಿ ಬಾಬಾ ಹೇಳಿದ್ದಾರೆ, ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ರೂಖ ಜ್ಞಾನ ಇಲ್ಲ ಅಲ್ಲ, ಕೇವಲ ಜ್ಞಾನ ಇದೆ ಸ್ನೇಹನೇ ಇಲ್ಲ ಅಂದ್ರೆ ಕೆಲವ್ರು ಬಹಳ ಅಫಿಷಿಯಲ್ ಆಗಿರ್ತಾರಲ್ಲ, ಅಫಿಷಿಯಲ್ ಆಗೂ ಇರ್ಬೇಡ್ರ. ಏಕ್ದಮ್ ಪ್ರೀತಿಯಲ್ಲಿ ಮೈ ಮರಿಯೋ ತರನೂ ಇರಬಾರ್ದು. ಎರಡ್ರದ್ದು ಬ್ಯಾಲೆನ್ಸ್, ಸ್ನೇಹ ಮತ್ತೆ ಅಫಿಷಿಯಲ್ ನಮ್ದೇನಿದೆ ಆ ತರ ಎರಡು ಬ್ಯಾಲೆನ್ಸ್ ಇರ್ಬೇಕು. ಬ್ಯಾಲೆನ್ಸ್ ಬರೋದಿಲ್ಲ, ಎಲ್ಲಿ ಬ್ಯಾಲೆನ್ಸ್ ಬರಲ್ಲ ಅಲ್ಲಿ ಬ್ಲೆಸ್ಸಿಂಗ್ಸ್ ಸಿಗಲ್ಲ. ಬ್ಯಾಲೆನ್ಸ್ ಎಲ್ಲದ್ರಲ್ಲೂ ಬೇಕು. ಜ್ಞಾನ ಯೋಗದ ಬ್ಯಾಲೆನ್ಸ್ ಬೇಕು ಅಂದ್ರೆ ಹೆಂಗ್ ಬಾಬಾ ಹೇಳಿದ್ರು, ಕೇವಲ ಜ್ಞಾನ ಇದೆ ಯೋಗ ಇಲ್ಲ, ಅಥವಾ ಕೇವಲ ಯೋಗ ಇದೆ ಜ್ಞಾನ ಇಲ್ಲ ಅಂದ್ರೆ ಸರಿ ಇಲ್ಲ, ಎರಡರ ಬ್ಯಾಲೆನ್ಸ್ ಬೇಕಂತ ಹೇಳಿದ್ರಲ್ಲ. ನೆನಪು ಹಾಗೂ ಸೇವೆಯ ಬ್ಯಾಲೆನ್ಸ್ ಬೇಕಾಗಿದೆ. ಬ್ಯಾಲೆನ್ಸ್ ಅಲ್ಲಿ ಇರೋದೇ ಅಂದ್ರೇನೆ ಬ್ಲೆಸ್ಸಿಂಗಿನ ಅಧಿಕಾರಿ ಆಗೋದು. ಬಾಬಾ ಅವ್ರ ಈ ಮಧ್ಯೆ ಎಲ್ಲರಿಗೂ ಕೆಲ್ಸ ಕೊಟ್ಟಿದಾರಲ್ಲ, ಎಲ್ಲರೂ ಚೀಟಿ ಬರ್ದಿದಾರಲ್ಲ, ದುವಾ ದೋ ದುವಾ ಲೋ, ಆಶೀರ್ವಾದಗಳು ಕೊಡಿ ಆಶೀರ್ವಾದ ತಗೊಳ್ಳಿ ಅಂತ. ಆದ್ರೆ ಅನೇಕರು ಈ ರೀತಿ ಇರ್ತಾರೆ, ಹಿಸಾಬ್ ಕಿತಾಬ್ ಬಹಳ ಕಠಿಣ ಇದ್ರೆ ಸಂಸ್ಕಾರ ಮಿಲನ ಆಗಲ್ಲ ಅಂದ್ರೆ ಅದ್ ಅವ್ರ ಮುಂದೆ ಪೇಪರ್ ಬಂದಾಗ ಬಾಬಾ ಹೇಳ್ತಾರೆ, ಅವ್ರ ಪ್ರತಿನೂ ನಮ್ಗೆ ಆಶೀರ್ವಾದಗಳೇ ಬರ್ಬೇಕು. ಯಾರೋ ನಮ್ ಮುಂದೆ ಬಹಳ ಇನ್ಸಲ್ಟ್ ಮಾಡ್ತಾರೆ ತಿಳ್ಕೊಳ್ಳಿ, ಮೇಲೆ ಕೆಳಗಡೆ ಹೇಳ್ತಾರೆ ತಿಳ್ಕೊಳ್ಳಿ, ಅದ್ ನಿಮ್ಮಲ್ಲಿ ಇಲ್ವೂ ಇಲ್ಲ ಅದನ್ನು ಹೇಳ್ತಿದ್ದಾರೆ ತಿಳ್ಕೊಳ್ಳಿ. ಅವ್ರ ಪ್ರತಿ ನಿಮ್ಗೆ ಆಶೀರ್ವಾದಗಳು ಬರುತ್ತಾ ಆ ಸಮಯದಲ್ಲಿ ನಿಮ್ ಬಾಯಿಂದ? ಅಥವಾ ಇದು ಬರುತ್ತಾ, ಇವ್ರು ಯಾರು ಹಿಂಗ್ ಮಾಡ್ತಿದ್ದಾರೆ ಅಂತ? ಇಂತಹ ಟೈಮ್ ಅಲ್ಲಿ ನಾನ್ ನಿಮ್ಗೆ ಒಂದ್ ಮಾತನ್ನ ಹೇಳ್ತೀವಿ, ಬಾಬಾ ಅವ್ರ ಚರಿತ್ರೆದು. ಒಂದ್ಸತಿ ಬಹಳಷ್ಟು ಜನ ಕೇಳಿರ್ಬೋದು ಇದನ್ನ. ಬ್ರಹ್ಮ ಬಾಬಾ ಅವರ ಲೌಕಿಕ ಮಗಳು ನಿರ್ಮಲ್ ಶಾಂತ ದಾದಿ, ಅವರು ಕಲ್ಕಟ್ಟ ಅಲ್ಲಿ ಇರ್ತಿದ್ದಾರೆ ಅವಾಗ. ಅಲ್ಲಿ ಒಂದು ಪೇಪರ್ ಬರ್ತಿತ್ತು ಕಲ್ಕಟ್ಟಲ್ಲಿ, ಅದ್ರ ಹೆಸರು ವಿಶ್ವಾಮಿತ್ರ ಪೇಪರ್ದು ಹೆಸರು. ಅದ್ರಲ್ಲಿ ಯಾರೋ ಬ್ರಹ್ಮ ಬಾಬಾ ಅವರ ಪಾಸ್ಟ್ ಜೀವನವನ್ನ, ದಾದಾ ಲೇಖರಿ ರಾಜ್ ಅವ್ರ ಜೀವನವನ್ನ ಅದ್ರಲ್ಲಿ ಹಾಕಿದ್ರು. ಈ ದಾದಾ ಜ್ಯುವೆಲ್ಲರ್ ಆಗಿದ್ರು, ಅವ್ರು ಬರ್ದಿದ್ರು ಇವ್ರು ಸೈಕಲ್ ಕೆಲ್ಸ ಮಾಡ್ತಾ ಇದ್ರು ಅಂತ ಹಾಕಿದ್ರು ಬಾಬಾ ಅವ್ರ ಜೀವನ ಚರಿತ್ರೆಯಲ್ಲಿ. ಯಾವಾಗ ದಾದಿ ಹತ್ರ ಈ ಪೇಪರ್ ಬಂತು, ದಾದಿಗೆ ಬಹಳ ಬೇಜಾರಾಯ್ತು, ಕೋಪನೂ ಬಂತು. ನಾನ್ ಅವ್ರ ಮಗು ಅಲ್ವಾ, ನನಗ್ ಗೊತ್ತಲ್ವಾ ನಮ್ಮಪ್ಪ ಏನ್ ಮಾಡ್ತಿದ್ರು ಅಂತ, ನಮ್ಗೂ ಗೊತ್ತಿದೆ ಬಾಬಾ ಏನ್ ಮಾಡ್ತಿದ್ರು ಅಂತ. ಅವ್ರಿಗೆ ಬಹಳ ಕೋಪ ಬಂತು, ಅವ್ರ ಮೇಲೆ ನಾನ್ ಕೇಸ್ ಮಾಡ್ಬೇಕು ಅಂತ ಬಂತು ದಾದಿಗೆ, ನಿರ್ಮಲ್ ಶಾಂತ ದಾದಿಗೆ. ಈ ರೀತಿ ಉಲ್ಟಾ ಬರ್ದಿದ್ರು. ಜ್ಯುವೆಲ್ಲರಿಯಲ್ಲಿ ಸೈಕಲ್ ಇದ್ ಮಾಡೋದು ಎಲ್ಲಿ, ಸೊ ಎರಡೂನು ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ. ಅವ್ರ ಬಾಬಾ ಅವ್ರಿಗೆ ಬರೆದ್ರು, ಬಾಬಾ ಅವ್ರಿಗೆ ಪತ್ರ ಬರ್ದು
ಬಾಬಾ ಈ ರೀತಿ ಇದೆ, ನೀವು ನನ್ಗೆ ಚುಟ್ಟಿ ಕೊಡಿ, ನಾನ್ ಇವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ. ಬಾಬಾ ಅವ್ರ ಹತ್ರ ಲೆಟರ್ ಬಂತು. ಬಾಬಾ ಅವ್ರ ಲೆಟರ್ ಓದಿದ್ರು, ನಿರ್ಮಲ್ ಶಾಂತ ದಾದಿಯ ಲೆಟರ್. ಬಾಬಾ ಅವ್ರು ಹೇಳಿದ್ರು, ಮಗು ಏನ್ ಮಾಡ್ತಾ ಇದೆ ಅಂತ. ಮಗು ನೋಡಿ ಜೋಶ್ ಬಂದ್ಬಿಟ್ಟಿದೆ ಮಗುಗೆ, ಬಾಯಿ ಮೇಲೆ, ತನ್ನ ಸೋದರನ್ ಮೇಲೆ ಅಂತ ಕೇಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ. ಬ್ರಹ್ಮಕುಮಾರಿ ಕೇಸ್ ಮಾಡ್ತೀನಿ ಅಂದ್ರೆ ಬ್ರಹ್ಮ ಬಾಬಾ ಅಂತ ಬಂದ್ಬಿಡುತ್ತಲ್ಲ, ಬ್ರಹ್ಮ ಕುಮಾರೀಸ್ ಅಂತ ಬರುತ್ತಲ್ಲ, ನಾನ್ ತಂದೆ ಆಗಿದ್ದೀನಿ ಅಂದಾಗ ಇವ್ರು ಬಲೆ ಗ್ಲಾನಿ ಮಾಡುವಂಥವ್ರಾಗಿರ್ಬೋದು, ಅವ್ರ ಮಗು ಆಗಿದ್ದಾರೆ. ಸೊ ತಂದೆ ಮಗು ಮೇಲ್ ಕೇಸ್ ಮಾಡ್ತಾರ, ಇದು ಲಾ ಇದೆಯಾ? ಬಾಬಾ ಅವ್ರ ಉತ್ತರ ಬರೆದ್ರು, ಇವ್ರು ನಿಮ್ ಸೋದರ ಆಗಿದ್ದಾರೆ, ನನ್ ಮಗು ಆಗಿದ್ದಾರೆ. ಬಾಬಾ ಎಂದು ಮಕ್ಕಳ ಮೇಲೆ ಕೇಸ್ ಮಾಡ್ಲಿಕ್ ಆಗಲ್ಲ, ನೀನುನು ನಿಮ್ ಸೋದರನ್ ಮೇಲ್ ಕೇಸ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಬಾಬಾ. ಅಂದ್ರೆ ಯಾರು ನಮ್ಮ ನಿಂದನೆ ಮಾಡ್ತಾರೋ ಅವರು ನಮ್ಮ ಮಿತ್ರರಾಗಿದ್ದಾರೆ ಅಂತ ಒಂದು ಗಾದೆ ಇದೆ ಅಲ್ವಾ, ಬಾಬಾ ಅವ್ರು ಅದನ್ನ ಬರೆದ್ರು. ಸೊ ಈ ಗಾದೆ ನಿಮ್ ನೆನ್ಪಿದ್ಯಾ ಅಂತ ಹೇಳಿದ್ರು. ನಿಂದಕರನ್ನು ಸಹ ಮಿತ್ರರನ್ನಾಗಿ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ, ಕೇಸ್ ಮಾಡ್ಬೇಡಿ ಅಂತ. ಅವ್ರನ್ನೂ ಮಿತ್ರರನ್ನಾಗಿ ಮಾಡ್ಕೊಳ್ಳಿ, ಸೇವೆ ಮಾಡಿ ಅಂತ ಬಾಬಾ ಪ್ರಾಕ್ಟಿಕಲ್ ಮಾಡಿದ್ರಲ್ಲ. ಜ್ಯುವೆಲ್ಲರ್ ಅಲ್ಲಿ, ಸೈಕಲ್ ಅವರಲ್ಲಿ ನಿಮ್ಗೂ ಹೇಳ್ತಾರೆ ಬಿಲ್ಕುಲ್ ಶಾಂತವಾಗಿರೋರು, ಅವ್ರು ಹೇಳ್ತಾರೆ ಇವ್ರ ಜಗಳಾಳು ಅಂತ ಹೇಳ್ತಾರೆ ತಿಳ್ಕೊಳ್ಳಿ, ಅದಕ್ ವಿರುದ್ಧವಾಗಿ ಹೇಳ್ತಾರಲ್ಲ ನಿಮ್ ಮೇಲೆ, ಅಂತ ಟೈಮಲ್ಲೂ ನೀವ್ ಅವ್ರಿಗೆ ಆಶೀರ್ವಾದ ಕೊಡ್ತೀರಾ? ಬಿಲ್ಕುಲ್ ಅವ್ರಿಗೆ ಸುಳ್ಳು ಹೇಳ್ತಿದ್ದಾರೆ ಅವರು, ಅಂತ ಟೈಮಲ್ಲೂ ನಮ್ಗೆ ಶುಭ ಭಾವನಾ ಬರ್ಬೇಕು, ಅವ್ರ ಪ್ರತಿ ನಾವು ಆಶೀರ್ವಾದ ಕೊಡ್ಬೇಕಂದ್ರೆ ಇದ್ರಲ್ಲಿ ಸಹನ ಶಕ್ತಿ ಅಳವಡಿಸ್ಕೊಳ್ಳೋ ಶಕ್ತಿ ಬೇಕು. ಕಿವಿಯಿಂದ ಕೇಳಿಸ್ಕೊಳ್ತೀವಲ್ಲ ನಮ್ ಗ್ಲಾನಿಯನ್ನ, ನಮ್ ಕಿವಿಯನ್ನ ಮುಚ್ಕೊಳಕ್ ಆಗತ್ತಾ? ಇಂಥ ಟೈಮಲ್ಲಿ ಬಾಬಾ ಹೇಳ್ತಾರೆ ಆಶೀರ್ವಾದ ಕೊಡಿ, ಆಶೀರ್ವಾದ ತಗೊಳ್ಳಿ. ಎಷ್ಟು ಶ್ರೇಷ್ಠ ಸ್ಥಿತಿ ಅಲ್ವಾ ಇದು. ಸಹನೆ ಶಕ್ತಿ, ಸಮಾವೇಶ ಮಾಡ್ಕೊಳ್ಳೋ ಶಕ್ತಿ ಬೇಕು. ಶುಭ ಭಾವನೆ ಹೃದಯದಲ್ಲಿ ಉತ್ಪನ್ನ ಆಗ್ಬೇಕು. ಆ ಸಮಯದಲ್ಲಿ ನೀವು ದಯಾಹೃದಯಿಯಾಗಿ ಅಂತ ಹೇಳ್ತಾರೆ ಬಾಬಾ ಅವರು. ಆ ಸಮಯದಲ್ಲಿ ಈ ರೀತಿ ಅನ್ಕೋಬೇಡಿ, ಇವ್ರು ಯಾಕೆ ನನ್ಗೆ ಬೈತಾ ಇದಾರೆ, ನಿಂದೆ ಮಾಡ್ತಿದಾರೆ, ಇವ್ರು ಯಾರು ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಕೋಬೇಡಿ. ಆ ಟೈಮಲ್ಲಿ ಅನ್ಕೊಳ್ಳಿ ಇವ್ರು ಪರವಶ ಆಗಿದ್ದಾರೆ ಅಂತ. ನೀವು ಆ ದಾರಿಯಲ್ಲಿ ಹೋಗ್ತಿದ್ದೀರಾ ತಿಳ್ಕೊಳ್ಳಿ, ತಪ್ಪಿಲ್ಲ, ಆದ್ರೆ ಯಾರಿಗೂ ಹಗ್ಗದಲ್ಲಿ ಕಟ್ತಿದ್ದಾರೆ ತಿಳ್ಕೊಳ್ಳಿ, ಅವ್ರ ತಪ್ಪಿಲ್ಲ, ಆದ್ರೆ ಹಾಗೆ ಕಟ್ತಿದ್ದಾರೆ. ಅವ್ರಿಗೆ ಶಿಕ್ಷೆಯನ್ನ ಕೊಡ್ತಿದಾರೋ ಅಥವಾ ಕ್ರೋಧದ ವಶನೋ, ಆಮೇಲೆ ನಿಮ್ಗೆ ದಯೆ ಬರುತ್ತೆ ಅಲ್ವಾ, ಇವ್ರ ತಪ್ಪಿಲ್ಲ, ಇವ್ರನ್ನ ಕಟ್ಟಾಕ್ತಿದ್ದಾರೆ, ಇವ್ರಿಗೆ ಹೊಡಿತಿದ್ದಾರೆ, ಬಿಡಿಸ್ಬೇಕು ಅಂತ. ಯಾರಾದ್ರೂ ತಪ್ಪು ಮಾಡಿರ್ತಾರೆ ತಿಳ್ಕೊಳ್ಳಿ, ಪೊಲೀಸ್ ಅವರು ಅವ್ರನ್ನ ಹೊಡಿತಾ ಇರ್ತಾರೆ, ಅವಾಗ ನೀವ್ ಏನ್ ಹೇಳ್ತೀರಾ, ಏನ್ ಮಾಡೋದು ಅವ್ರ ಡ್ಯೂಟಿ ಅಲ್ವಾ ಅಂತ ಹೇಳ್ತೀರಾ ತಾನೆ. ಸೊ ಬಾಬಾ ಹೇಳ್ತಾರೆ, ಯಾರಾದ್ರೂ ಏನಾದ್ರೂ ಮಾಡ್ತಾರೋ, ತಪ್ಪುಗಳನ್ನ ಮಾಡ್ತಾರೆ ಅಂದ್ರೆ, ಗ್ಲಾನಿಯನ್ನ ಮಾಡ್ತಾರೆ ಅಥವಾ ದುಃಖ ಕೊಡ್ತಾರೆ ಅಂದ್ರೆ, ಆ ಸಮಯದಲ್ಲಿ ನೀವು ಮರ್ಸಿಫುಲ್ ಸ್ಟೇಜ್ ಅಲ್ಲಿ ಇಮರ್ಜ್ ಮಾಡ್ಕೊಳ್ಳಿ. ಪಾಪ ಇವರು ಕ್ರೋಧವಶ ಆಗಿದ್ದಾರೆ, ಈ ಸಮಯದಲ್ಲಿ ಕ್ರೋಧವಶ ಆಗಿದ್ದಾರೆ, ಈ ಸಮಯದಲ್ಲಿ ಇವ್ರದ್ದು ಯೋಗ ಇಲ್ಲ, ಪಾಪ ಯೋಗ ಕಟ್ಟಾಗ್ಬಿಟ್ಟಿದೆ, ಅವರಿಗೆ ಶಕ್ತಿ ಬೇಕಾಗಿದೆ.
ನಾನಿನ್ನೂ ಶುಭ ಭಾವನೆಯಿಂದ ಅವ್ರಿಗೆ ಶಕ್ತಿಯನ್ನ ಕೊಡ್ಬೇಕು. ಅವ್ರಿಗೆ ಆಶೀರ್ವಾದ ಕೊಡ್ಬೇಕು. ಸೊ ಮರ್ಸಿಫುಲ್ ರೂಪ ನಮ್ದಿದೆ ಅಲ್ಲ, ನಮ್ ಜಡ ಚಿತ್ರಗಳು ಏನೆಲ್ಲ ಇದೆ ಅದ್ರ ಮುಂದೆ ಹೋಗಿ ಏನ್ ಕೇಳ್ತೀವಿ ನಾವು? ಮರ್ಸಿ ಮರ್ಸಿ ಅಂತ ಕೇಳ್ತೀವಲ್ಲ. ಮರ್ಸಿ ಮರ್ಸಿ ನಾರಾಬಾಜಿ ಮಾಡ್ತೀವಲ್ಲ. ನಿಮ್ಮ ಜಡ ಚಿತ್ರಗಳು ನಿಮ್ಮ ಜಡ ಚಿತ್ರಗಳು ಮರ್ಸಿಯನ್ನ ತೋರ್ಸುತ್ತಲ್ಲ, ಯಾರ್ ಬಂದ್ರು. ಸೊ ಚೈತನ್ಯದಲ್ಲಿ ನೀವು ದೇವತೆಗಳು ಕೊಡುವಂಥವ್ರಾಗಿದ್ದೀರಾ ಅಂದಾಗ ಅವ್ರು ಏನೇ ಕೊಟ್ಟಿರ್ಬೋದು, ಆದ್ರೆ ನೀವಂತೂ ದೇವತೆಗಳಲ್ವಾ, ನೀವು ಆಶೀರ್ವಾದ ವರದಾನ ಕೊಡೋರಲ್ವಾ. ಸೊ ಆ ಸಮಯದಲ್ಲಿ ಮರ್ಸಿಫುಲ್ ರೂಪ ಏನಿದೆ ಅದು ನಾವು ಇಮರ್ಜ್ ಮಾಡ್ಕೋಬೇಕಾಗಿದೆ. ಕಿವಿಯಿಂದ ಕೇಳಿಸ್ಕೊಳ್ತಿರ್ಬೋದು ಅವ್ರ ಬೈಗಳು, ಆದ್ರೆ ನಾವು ಮರ್ಸಿಫುಲ್ ಆಗಿದ್ರೆ ಅದ್ರ ಪ್ರಭಾವ ನಮ್ ಮೇಲ್ ಬೀಳಲ್ಲ. ಇವ್ರ ಏನಕ್ಕೆ ಹೇಳ್ತಾರೆ, ಏನಕ್ಕೆ ಮಾಡ್ತಿದ್ದಾರೆ ಅಂತ ಕ್ವೆಶ್ಚನ್ಸ್ ಬರಲ್ಲ, ಅವ್ರ ಮೇಲೆ ದಯೆ ಬರುತ್ತೆ. ಪಾಪ ಇವ್ರಿಗೆ ಶಕ್ತಿ ಕೊಡ್ಬೇಕು, ಸಹನ್ ಶಕ್ತಿ ರೂಪದಲ್ಲಿ ಇವ್ರಿಗೂ ಸಹನ ಶಕ್ತಿ, ಸಾಮಾನ್ಯ ಎದುರಿಸೋ ಶಕ್ತಿಯ ಸಹಯೋಗ ಕೊಡ್ಬೇಕು ಅಂತ ಬರ್ಬೇಕು. ಈ ರೀತಿ ಬಾಬಾ ಹೇಳ್ತಾರೆ, ದುಃಖವನ್ನ ಕೊಡ್ಬೇಡಿ, ದುಃಖ ತಗೋಬೇಡಿ. ಇದು ಸಹ ಬಾಬಾ ಅವ್ರು ನಮ್ಗೆ ಕೆಲ್ಸ ಕೊಟ್ಟಿದ್ದಾರೆ. ಇದು ಸಹ ಚೆಕಿಂಗ್ ಬೇಕಾಗಿದೆ. ಸರಿ, ನಾನ್ ದುಃಖ ಕೊಟ್ಟಿಲ್ಲ, ಬಟ್ ನಾನ್ ದುಃಖ ತಗೊಂಡಿದ್ದೀನ. ಯಾವುದೇ ಮಾತಿನ ಫೀಲಿಂಗ್ ಬಂದ್ಬಿಡುತ್ತೆ ತಿಳ್ಕೊಳ್ಳಿ. ಫೀಲಿಂಗ್ ಬೇಗ ಬಂದ್ಬಿಡುತ್ತಲ್ಲ, ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಕ್ಲಾಸ್ ಇತ್ತಲ್ಲ ಮೊದ್ಲು ಶುರುವಲ್ಲಿ ನಮ್ದೆಲ್ಲ ಪರಸ್ಪರ ದಾದಿಗಳ್ದು ಕ್ಲಾಸ್ ಇರ್ತಿತ್ತು, ಸೀನಿಯರ್ ಸಿಸ್ಟರ್ಸ್ದು ಇರುತ್ತೆ. ಆ ಕ್ಲಾಸ್ ಅಲ್ಲಿ ಈ ಫೀಲಿಂಗಿನ ಕಾಯಿಲೆ ಏನಿದೆ ಅಲ್ಲ, ಆ ಫೀಲಿಂಗ್ ಬಹಳ ಬೇಗ ಬಂದ್ಬಿಡತ್ತೆ. ಚೆನ್ನಾಗಿರೋ ಮಾತ್ ಬಂದ್ರೆ ಹಾರ್ ಬಿಡ್ತಾರೆ, ಆದ್ರೆ ಇಂಥ ಮಾತುಗಳು ಬಂದ್ರೆ ಅದು ನಮ್ಗೆ ಬಹಳ ಟೆನ್ಷನ್ ತರುತ್ತೆ, ಬೇಜಾರ್ ಮಾಡುತ್ತಲ್ಲ. ಸೊ ಬಾಬಾ ಹೇಳ್ತಿದ್ರು, ಈ ಫೀಲಿಂಗಿನ ಕಾಯಿಲೆ ಫ್ಲೂ ಕಾಯಿಲೆ ಅಂತ. ಫ್ಲೂ ಜ್ವರ ನೋಡಿದಿರಲ್ವಾ, ಕೇಳಿದಿರಲ್ವಾ? ಫ್ಲೂ ಅಲ್ಲಿ ಏನಾಗತ್ತೆ, ಬಾಯೆಲ್ಲ ಕೆಟ್ಟೋಗಿರುತ್ತಲ್ವಾ, ಮಲ್ಗೋದು ಚೆನ್ನಾಗಿಲ್ಲ, ಮಾತಾಡೋದು ಚೆನ್ನಾಗಿಲ್ಲ ಅನ್ಸತ್ತೆ, ಕುತ್ಕೊಳ್ಳೋದು, ವಾಕಿಂಗ್ ಮಾಡೋದು ಏನು ಮಾಡಕ್ ಆಗಲ್ಲ, ಬಹಳ ಕಷ್ಟ ಅನ್ಸ್ತಿರುತ್ತೆ. ಸೊ ಯಾವ ಸಮಯದಲ್ಲಿ ಯಾವುದೇ ಫೀಲಿಂಗ್ ನಿಮ್ ಮನ್ಸಲ್ಲಿ ಬಂದ್ರೆ, ಕೆಟ್ಟ ಫೀಲಿಂಗ್ಗಳು, ಚೆನ್ನಾಗಿದ್ದಾಗ ಹಾರ್ತಿರ್ತೀರ, ಆದ್ರೆ ಕೆಟ್ಟ ಫೀಲಿಂಗ್ಗಳು ಬಂದ್ರೆ ಯಾರದೇ ಪ್ರತಿ ಇರ್ಬೋದು, ಯಾವ್ದಾದ್ರು ಮಾತನ್ನ ನೋಡಿ ಅಥವಾ ಯಾರದೇ ಮಾತು ಅರ್ಥ ಆಗ್ಲಿಲ್ಲ ಅಂದ್ರೂನು ಫೀಲಿಂಗ್ ಬರುತ್ತೆ, ಚಾನ್ಸ್ ಸಿಗ್ಲಿಲ್ಲ ಅಂದ್ರೂ ಫೀಲಿಂಗ್ ಬರುತ್ತೆ. ನನಗೆ ಯಾಕೆ ಚಾನ್ಸ್ ಕೊಡ್ತಿಲ್ಲ, ಅಥವಾ ನನ್ನ ಹೆಸರು ಯಾಕೆ ಪ್ರಸಿದ್ಧಿ ಆಗ್ತಿಲ್ಲ ಅನ್ನೋ ಅನೇಕ ರೂಪದ ಫೀಲಿಂಗ್ಸ್ ಬರುತ್ತಲ್ವಾ. ಆ ಫೀಲಿಂಗ್ಸ್ ಟೈಮಲ್ಲಿ ಏನಾಗುತ್ತೆ ನೋಡಿ, ನಾವ್ ಅನ್ಕೊಳ್ತೀವಿ ನನ್ಗೆ ಯಾಕೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳಿ. ನಂದು ಒಂದ್ ಸ್ವಮಾನ ಇದೆಯೋ ಇಲ್ವೋ, ನಾನೇನ್ ಕಡಿಮೆ ಇದ್ದೀನಾ ಅಂತ ಈ ತರ ಫೀಲಿಂಗ್ ಬರುತ್ತೆ. ಫೀಲಿಂಗ್ ಬಂದ ತಕ್ಷಣ ಫ್ಲೂ ಕಾಯಿಲೆ ಬಂದ್ಬಿಡುತ್ತೆ. ಬಾಬಾ ಹೇಳ್ತಾರೆ ದುಃಖ ತಗೋಬೇಡಿ ಅಂತ. ದುಃಖ ಕೊಡೋದಂತೂ ಇಲ್ವೇ ಇಲ್ಲ. ನಾವ್ ಅದನ್ನ ಕೊಡೋದೇ ಇಲ್ಲ, ಯಾಕೆಂದ್ರೆ ದೇವತೆಗಳು ದುಃಖ ಕೊಡಬಾರದು. ನಾವೇ ದೇವತೆಗಳಾಗಿದ್ವಲ್ಲ, ನಾವೇ ಈಗ್ಲೂ ಆಗ್ತೀವಲ್ಲ. ದುಃಖ ತಗೊಳ್ಳೋದು ಅಂದ್ರೇನೆ ಫ್ಲೂವಿನ ಬಿಮಾರಿ, ಕಾಯಿಲೆಯಲ್ಲಿ ಬರೋದು. ಮನ್ಸಲ್ಲಿ ಫೀಲಿಂಗ್ ಬರುತ್ತಲ್ಲ. ಬಾಬಾ ಅವ್ರು ಕ್ವೆಶ್ಚನ್ ಮಾಡಿದ್ರು, ಅವರು ನಿಮ್ಗೆ ದುಃಖ ಕೊಟ್ರು ಸರಿ, ಕೊಡ್ಬಾರ್ದು ಅವರು, ಆದ್ರೆ ಕೊಟ್ಬಿಟ್ಟಿದ್ದಾರೆ, ತಗೊಳ್ಳೋದು ಯಾರು?
ತಗೊಳ್ಳೋರು ಕೊಡೋರು ಬೇರೆ ಬೇರೆ ಇರ್ತಾರ ಅಥವಾ ಒಂದೇ ಇರ್ತಾರ? ಬೇರೆ ಬೇರೆ ಇರ್ತಾರಲ್ವಾ? ತಿಳ್ಕೊಳ್ಳಿ, ಅವ್ರು ದುಃಖ ಕೊಟ್ರು ಯಾವ್ದೇ ಮಾತಲ್ಲಿ. ನೀವೇನಕ್ ತಗೊಂಡ್ರಿ? ತಗೊಳೋದ್ ನಿಮ್ ಕೆಲ್ಸ, ಕೊಡೋದ್ ಅವ್ರ ಕೆಲ್ಸ, ಆದ್ರೆ ತಗೊಳೋದ್ ನಿಮ್ ಕೆಲ್ಸ ತಾನೇ, ನಮ್ದೇ ಅಲ್ವಾ? ನಮ್ದೇ ಕೆಲ್ಸ ಅಲ್ವಾ ತಗೊಳ್ಳೋ ಕೆಲ್ಸ. ಸೊ ನಾವ್ ಯಾಕೆ ತಗೋಬೇಕು? ಏನೋ ಒಂದು ಖರಾಬ್ ವಸ್ತು ನಿಮ್ ಕೊಟ್ರೆ, ಏನೋ ಕೆಟ್ಟೋಗಿರೋ ಹಣ್ಣು ನೀವ್ ತಗೊಳ್ತೀರಾ ಅಥವಾ ಬಿಸಾಡ್ತೀರಾ ಅಥವಾ ನಂಗ್ ವಾಪಸ್ ಕೊಡ್ತೀರಾ? ತಗೊಳ್ಳೋದಂತೂ ಇಲ್ಲ ತಾನೇ. ಸೊ ದುಃಖ ಏನಕ್ ತಗೊಳ್ತೀರಾ? ಆ ತಗೊಳ್ಳೋದು ತಪ್ಪು ತಾನೆ, ಅವ್ರು ಕೊಡ್ತಾರೆ ತಪ್ಪು, ಆದ್ರೆ ತಗೊಳ್ಳೋದು ತಪ್ಪು ತಾನೆ. ನಾವ್ ತಗೊಳ್ಳೋದಂತೂ ಬಿಡ್ಬೇಕ್ ತಾನೆ. ಫೀಲಿಂಗಿನ ಕಾಯಿಲೆನ ಬಿಟ್ಟು ಬಿಡ್ಬೇಕಲ್ಲ. ಅರ್ಧ ಅಂತೂ ಕಮ್ಮಿ ಆಗ್ಬಿಡತ್ತೆ, ತಗೊಳ್ಳೋದು ಬಂದ್ ಆಗ್ಬಿಟ್ರೆ ಅರ್ಧ ದುಃಖ ಕಡಿಮೆ ಆಗ್ಬಿಡತ್ತೆ. ಯಾರ್ ತಗೊಳ್ತಾರಲ್ಲ ಅವ್ರು ಇನ್ನೂ ಪರೇಶಾನ್ ಆಗ್ಬಿಡ್ತಾರೆ. ಸೊ ದುಃಖ ತಗೋಬಾರ್ದಾಗಿದೆ. ಆಗ ಆಟೋಮ್ಯಾಟಿಕ್ ನಮ್ದು ಶುಭ ಭಾವನೆ ಶುಭ ಕಾಮನೆ ಬರುತ್ತೆ ಅವ್ರ ಪ್ರತಿ. ದುಃಖ ತಗೋಬಾರ್ದು, ಫೀಲ್ ಮಾಡ್ಕೋಬಾರ್ದು. ಸೊ ಅವಾಗ ಏನ್ ಅನ್ಸತ್ತೆ, ಶುಭ ಭಾವನೆ ಅವ್ರ ಪ್ರತಿ ಬರುತ್ತಲ್ಲ, ಬಾಬಾ ಹೇಳ್ತಾರೆ ಶುಭ ಭಾವನೆ ಶುಭ ಕಾಮನೆ ಕೊಡಿ ಅಂತ. ದಯೆ ಬರುತ್ತಾ? ಆಗ ಅವ್ರ ಪ್ರತಿ ಶುಭ ಭಾವನೆ ಇರುತ್ತಲ್ಲ, ದೇವಿಯರ ಮುಂದೆ ಹೋಗ್ತಾರೆ, ಅವ್ರೇನ್ ಕೊಡ್ತಾರೆ? ವರದಾನ ತಾನೇ ಕೊಡ್ತಾರೆ. ಆದ್ರಿಂದ ನಮ್ಮನ್ ನಾವು ಕೇರ್ಫುಲ್ ಆಗಿ ನೋಡ್ಕೋಬೇಕು, ತಗೊಳ್ಬಾರ್ದು ದುಃಖ. ಕೊಡ್ಬಾರ್ದು ಅನ್ನೋ ಅಟೆನ್ಷನ್ ಇರುತ್ತೆ, ದುಃಖ ಕೊಡ್ಬಾರ್ದು ಅಂತ ಚಾರ್ಟ್ ಅಲ್ಲೂ ಬರಿತೀವಿ, ಆದ್ರೆ ದುಃಖ ತಗೊಂಡ್ಬಿಡ್ತೀವಿ. ಫೀಲಿಂಗಿನ ಕಾಯಿಲೆ ಮೆಜಾರಿಟಿ ನಮ್ಮಲ್ಲಿದೆ. ಎಷ್ಟು ಮುಂದುವರಿತಾ ಹೋಗ್ತೀವಿ ತಿಳ್ಕೊಳ್ಳಿ, ಮಹಾರಥಿಯ ಲಿಸ್ಟ್ ಅಲ್ಲಿ ಬಂದ್ಬಿಟ್ವಿ, ಫೀಲಿಂಗಿನ ಕಾಯಿಲೆ ಬೇಗ ಬಂದ್ಬಿಡತ್ತೆ. ಆಗ ಮುಂದುವರೆದಷ್ಟು ಈ ಕಾಯಿಲೆ ಸೂಕ್ಷ್ಮ ರೂಪದಲ್ಲಿ ಬರುತ್ತೆ. ಸೊ ದುಃಖ ತಗೋಬಾರ್ದು. ತಗೊಳ್ಳೋದ್ರಿಂದ ಸದಾ ಬೇಜಾರಾಗುತ್ತೆ. ಒಂದ್ ಹೋಗುತ್ತೆ ಇನ್ನೊಂದ್ ಬರುತ್ತೆ, ಇನ್ನೊಂದ್ ಹೋಗುತ್ತೆ ಇನ್ನೊಂದ್ ಬರುತ್ತೆ. ಸೊ ಅದ್ ಹೆಚ್ಚಾಗ್ತಾ ಇರತ್ತೆ. ಸೊ ನಾವ್ ಬೇಜಾರಾಗ್ಬಾರ್ದಲ್ವಾ? ಬೇಜಾರಾಗ್ಬೇಕಾ? ಫ್ಲೂ ಕಾಯಿಲೆ ಬಿಲ್ಕುಲ್ ಬರ್ಬಾರ್ದು ನಮ್ಮಲ್ಲಿ. ಸತ್ಯುಗದಲ್ಲಂತೂ ಬರೋದೇ ಇಲ್ಲ, ಸಂಗಮ್ ಯುಗದಲ್ಲೂನು ಫೀಲಿಂಗ್ ಅನ್ನೋ ಫ್ಲೂ ಬಿಮಾರಿ ಕಾಯಿಲೆ ಬರ್ಲೇಬಾರ್ದು. ಯಾವುದೇ ಫೀಲಿಂಗ್ ಗಾಲಿ ಒಂದೇ ಅಲ್ಲ, ಅವ್ರು ಬೈದಿದ್ದು ಒಂದೇ ಅಲ್ಲ. ಕೆಲವ್ರು ಹೇಳ್ತಾರೆ ನಾವಿಷ್ಟು ಸೇವೆ ಮಾಡಿ ಬರ್ತೀವಿ, ನಮ್ದು ನೀರು ಕೂಡ ಕೇಳಲ್ಲ ಯಾರು, ಬಂದಿದ್ದೀರಾ ನೀವು ಇಷ್ಟೆಲ್ಲ ಸೇವೆ ಮಾಡಿ ಬಂದಿದ್ದೀರಾ, ಬೇಸತ್ ಬಂದಿದ್ದೀರಾ, ಕೂತ್ಕೊಳ್ಳಿ ನೀರ್ ಕುಡೀರಿ ಅಂತಾನೂ ಕೇಳಲ್ಲ ಅನ್ನೋ ಫೀಲಿಂಗ್ ಬಂದ್ಬಿಡತ್ತೆ. ಟೋಲಿ ಕೊಡ್ಲಿಲ್ಲ ಅಂದ್ರೂ ಫೀಲಿಂಗ್ ಬರತ್ತೆ. ಫೀಲಿಂಗ್ ಅನೇಕ ಪ್ರಕಾರದಿದೆ, ಎಷ್ಟು ವರ್ಣನೆ ಮಾಡೋದು ಅದರದ್ದು. ಫೀಲಿಂಗ್ ಬಂದ್ರೆ ಅವರಿಂದ ಆಶೀರ್ವಾದಗಳು ಕೊಡ್ಲಿಕ್ಕಾಗಲ್ಲ. ಬಾಬಾ ಅವ್ರದ್ದು ಎಷ್ಟು ಪ್ರೀತಿ ಇದೆಯಲ್ಲ ಮಕ್ಕಳ ಮೇಲೆ. ಎಲ್ಲಾ ಮಕ್ಕಳ ಮೇಲೆ ಪ್ರೀತಿ ಇದೆ, ಆದ್ರೆ ಡಬಲ್ ವಿದೇಶಿಗಳ ಮೇಲೆ ವಿಶೇಷ ಪ್ರೀತಿ. ಯಾಕೆಂದ್ರೆ ವಿಶೇಷವಾಗಿ ಬಂದಿದ್ದಾರೆ ಅಂತ. ಬಾಬಾ ಅವರು ಡಬಲ್ ವಿದೇಶಿ ಮಕ್ಕಳ ಮೇಲೆ ವಿಶೇಷ ಪ್ರೀತಿ ಯಾಕಿದೆ? ಬಾಬಾ ಅವರು ಒಂದ್ಸತಿ ಹೇಳಿದ್ರು ನೋಡಿ, ಬಾಬಾ ಅವರು ಒಂದು ಟೈಟಲ್ ವಿದೇಶದವರೇ ಪ್ರಸಿದ್ಧಿ ಮಾಡಿದ್ದಾರೆ.
ಯಾವ್ದದು? ಬಾಬಾ ಹೇಳ್ತಾರೆ, ವಿದೇಶದಲ್ಲಿ ಸೇವೆ ಇರ್ಲಿಲ್ಲ. ಶಿವ ಬಾಬಾ ಅವರು ಫಸ್ಟು ಇಂಡಿಯಾಲ್ಲೇ ಅವತರಿತ ಆದ್ರು, ಇಂಡಿಯಾದಲ್ಲೇ ಸೇವೆ ಶುರುವಾಯ್ತು. ಕೇವಲ ಭಾರತ ಕಲ್ಯಾಣಿ ಆಗಿದ್ರಲ್ವಾ. ವಿದೇಶಿಗಳು ಬರಕ್ ಶುರು ಮಾಡಿದಾಗ, ಬಾಬಾ ಅವ್ರ ಮಕ್ಕಳಾದಾಗ ವಿಶ್ವ ಕಲ್ಯಾಣಕಾರಿ ಟೈಟಲ್ ಪ್ರಸಿದ್ಧ ಆಯ್ತಲ್ಲ. ನೀವು ನಿಮ್ಮ ಬಾಬಾ ಅವ್ರದ್ದೊಂದು ಟೈಟಲ್ ಪ್ರಾಕ್ಟಿಕಲ್ ಆಗಿ ಸಿದ್ಧ ಮಾಡಿದೀರ. ಆದ್ರಿಂದ ಬಾಬಾ ಹೇಳ್ತಾರೆ, ಡಬಲ್ ವಿದೇಶಿ ಡಬಲ್ ಕೆಲಸ ಮಾಡುವಂತವ್ರು. ಸೆಂಟರು ನೋಡ್ಕೊಳ್ತಾರೆ, ಆಮೇಲೆ ಕೆಲ್ಸಾನು ಮಾಡ್ತಾರೆ. ಅವ್ರ ಕೆಲ್ಸಾನು ಮಾಡ್ತಾರೆ. ಬಹಳ ಪರಿಶ್ರಮ ಪಡ್ತಾರೆ. ಆದ್ರೆ ಬಹಳ ಪ್ರೀತಿಯಿಂದ ಮೋಜಲ್ಲಿ ಪರಿಶ್ರಮ ಪಡ್ತಾರೆ. ಪ್ರೀತಿಯಲ್ಲಿ ಯಾವುದೇ ಕಠಿಣ ಕಾಮ ಬಾಬಾ ಬಹಳ ಒಳ್ಳೆ ಶಬ್ದ ಹೇಳಿದ್ರು. ಬಾಬಾ, ಜ್ಞಾನ ಬೀಜ ಆಗಿದೆ, ಆದ್ರೆ ಸ್ನೇಹ ಪಾನಿಯಾಗಿದೆ, ನೀರಾಗಿದೆ. ಬೀಜ ಜ್ಞಾನ ಅದು ಒಣಗಿರೋದು. ಅದ್ರಲ್ಲಿ ಪ್ರೀತಿಯ ನೀರ್ ಹಾಕ್ಲಿಲ್ಲ ಅಂದ್ರೆ, ನೀರ್ ಹಾಕದೆ ಫಲ ಇರತ್ತಾ? ಇರಲ್ಲ ಅಲ್ಲ. ನೀರಿನ ಬೀಜಕ್ ನೀರ್ ಹಾಕಿಲ್ಲ ಅಂದ್ರೆ ದಿಲ್ ಕಾ ಸ್ನೇಹ ಇಲ್ಲ ಅಂತ ಹೇಳಿದ್ರೆ, ಆ ಸುಮ್ನೆ ಕಾಟಾಚಾರಕ್ಕೆ ಹೇಳಲ್ಲ. ಬಾಬಾ ನೀವಂದ್ರೆ ನಂಗಿಷ್ಟ, ನೀವ್ ಅದ್ ಮಾಡಿ ಇದ್ ಮಾಡಿ ಅಲ್ಲ, ದಿಲ್ ಕಾ ಪ್ಯಾರ್ ಬಾಬಾ ಅವ್ರ ಮೇಲೆ ಇರ್ಬೇಕಾಗಿದೆ. ಆ ಹೃದಯದ ಪ್ರೀತಿನೇ ನೀರಾಗಿದೆ. ಪ್ರತ್ಯಕ್ಷ ಫಲ ಅಂತೂ ಇದ್ದೇ ಇರುತ್ತಲ್ಲ. ಸಂಗಮ ಯುಗ ಅಲ್ವಾ, ಇಲ್ಲೇ ಪ್ರತ್ಯಕ್ಷ ಫಲ ಸಿಗುತ್ತೆ. ನಿಮ್ಗೆ ಅನುಭವ ಇರ್ಬೋದು ಪ್ರತ್ಯಕ್ಷ ಫಲ ಹೇಗ್ ಸಿಗತ್ತೆ ಅಂತ. ನೀವು ಯಾರಿಗಾದ್ರೂ ಬಾಬಾ ಅವ್ರ ಪರಿಚಯ ಕೊಡ್ತೀರಾ ಖುಷಿಯಲ್ಲಿ ಅಂದ್ರೆ, ಅವ್ರಿಗೆ ಟಚ್ ಆಗ್ಬಿಟ್ರೆ, ಈ ರೀತಿ ನಮ್ಮ ಜೀವನ ಮಾಡ್ಕೋಬೇಕಲ್ವಾ, ಬಹಳ ಒಳ್ಳೇದು ಅಂತ. ಅವರ ಖುಷಿ, ಅದನ್ನ ನೋಡಿ ಫಸ್ಟ್ ಖುಷಿ ಯಾರಿಗಾಗತ್ತೆ? ಆ ಟೈಮಲ್ಲಿ ಎಷ್ಟು ಖುಷಿ ಇರುತ್ತೆ. ಆ ಟೈಮಲ್ಲಿ ಬೇರೆಯವ್ರಿಗೆ ಎಷ್ಟೇ ಇರ್ಬೋದು, ಆದ್ರೆ ನಿಮ್ಗೆ ಜಾಸ್ತಿ ಇರುತ್ತೆ. ಬಾಬಾ ಅವ್ರ ಮಗು ಆಗ್ಬಿಟ್ಟಿದೀನಿ ನಾನು, ಸ್ಟೂಡೆಂಟ್ ಆಗ್ಬಿಟ್ಟಿದೀನಿ ಅನ್ನೋ ಖುಷಿ ಆಗತ್ತಲ್ಲ. ಸೊ ಖುಷಿಯನ್ನ ಹಂಚಿದಾಗ ಖುಷಿ ಹೆಚ್ಚಾಗತ್ತೆ. ಸೊ ಪ್ರತ್ಯಕ್ಷ ಫಲ ಸಿಗತ್ತಲ್ಲ ನಿಮ್ಗೆ. ಸೊ ಸಂಗಮದಲ್ಲಿ ಪ್ರತ್ಯಕ್ಷ ಫಲ ಸಿಗತ್ತೆ ನಿಮ್ಗೆ. ಬಾಬಾ ಅವ್ರ ನೆನ್ಪ್ ಮಾಡ್ತೀರಾ ಈಗ ನೀವು ತಿಳ್ಕೊಳ್ಳಿ. ಹೃದಯದಿಂದ ನೆನಪು ಮಾಡ್ತೀರಾ, ಲೀಕೇಜ್ ಇಲ್ದೆ ಬಾಬಾ ಅವ್ರ ನೆನ್ಪ್ ಮಾಡ್ತೀರಾ ಅಂದ್ರೆ ಶಕ್ತಿ ಸಿಗತ್ತೆ. ನಿರ್ಬಲನಿಂದ ಬಲವಾನ್ ಆಗ್ತಿರಲ್ಲ ನೀವು, ಪ್ರತ್ಯಕ್ಷ ಫಲ ಸಿಕ್ತಲ್ವಾ. ಈಗೀಗ ಮಾಡ್ತೀರಾ, ಈಗೀಗ್ಲೇ ಸಿಕ್ಬಿಡುತ್ತೆ. ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ರು ಅದ್ರ ಅನುಸಾರ ಸಿಗತ್ತೆ ಅಂತ ಹೇಳ್ತಾರೆ. ಆದ್ರೆ ಸಂಗಮ ಯುಗದಲ್ಲಿ ಶಿವ ಬಾಬನಿಂದ ಪ್ರತ್ಯಕ್ಷ ಫಲ ಸಿಗತ್ತಲ್ವಾ.